ನಾನು ಬಂದಿರೋದು ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ನಿವಾಸಕ್ಕೆ. ಸಂತೋಷ್ ಹೆಗಡೆ ಸರ್ ನಮಸ್ಕಾರ. ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನನ್ನ ಪತ್ನಿ. ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹವನ್ನು ನೀವು ಗಮನಿಸಬಹುದು. ಅತ್ಯದ್ಭುತವಾದಂತಹ ಕಲೆಕ್ಷನ್ಸ್ ಸರ್. ಮನೆಯಲ್ಲಿ ಬೋರ್ ಆದಾಗ ಏನು ಮಾಡ್ತೀರಿ ಅಂತ. ಇದರಲ್ಲಿ ಸುಮಾರು 750 ಹಾಡುಗಳಿವೆ. ಇದರಲ್ಲೂ ಸುಮಾರು 1000 ಹಾಡುಗಳಿವೆ. ಇದರಲ್ಲೂ ಹಾಡುಗಳಿವೆ. ತಂದೆ ತಾಯಿ ಅವರ ಇಡೀ ಕುಟುಂಬದ ಫೋಟೋಗಳನ್ನು ನೀವು ನೋಡಬಹುದು. ಇದು ಫ್ಯಾಮಿಲಿ ಫೋಟೋ. ಮಕ್ಕಳಿಲ್ಲ ಅಂತ ಹೇಳಿದ್ರಿ. ಭವಿಷ್ಯದ ಬಗ್ಗೆ ನನಗೆ ನಂಬಿಕೆಯಲ್ಲಿ ಏನಾಗ್ಬೋದು ಅಂತ. ಲೋಕಾಯುಕ್ತ ಅಂದಿದ ತಕ್ಷಣ ಸಂತೋಷ್ ಹೆಗಡೆನೇ ಲೋಕಾಯುಕ್ತ ಅನ್ನೋ ಥರ ಫೀಲ್ ಇತ್ತು. ಅದರ ಬಗ್ಗೆ ಟೀಕೆ ಮಾಡಿದರೆ ಅದು ತಪ್ಪಾಗ್ಬೋದು. ರಾಜಕಾರಣಿಗಳನ್ನು ತುಂಬಾ ಜನರನ್ನು ನೋಡಿರ್ತೀರಿ. ಇವರು ಪ್ರಾಮಾಣಿಕವಾಗಿದ್ರು. ಪ್ರಾಮಾಣಿಕತೆ ಇಲ್ಲದೆ ಇದ್ರೆ ಮುಂದೆ ಏನೇ ಆಗ್ತದೆ ಹೇಳಕ್ ಸಾಧ್ಯ ಇಲ್ಲ. ತಾವು ತಮಗೆ ಅಂತ ಸ್ವಂತಕ್ಕೇನು ಮಾಡ್ಕೊಂಡೇ ಇಲ್ವಾ ಸರ್? ಬ್ಯಾಂಕಲ್ಲಿ ಕೆಲವು ಲಕ್ಷ ರೂಪಾಯಿ ಇರ್ಬೋದು. ಒಬ್ಬರು 1 ಕೋಟಿ ರೂಪಾಯಿ ಕೊಟ್ಟರು ನನಗೆ. ಅದನ್ನು ಭಾರತದ ಯೋಧರಿಗೆ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಮಾಧ್ಯಮಗಳು ಇವತ್ತು ಫೋಕಸ್ ಮಾಡ್ತಾ ಇರುವಂಥ ವಿಚಾರಗಳೇ ಅನಗತ್ಯ ಅಂತ ಅನ್ಸುತ್ತೆ ನಮಗೂ ಕೂಡ. ಒಬ್ಬ ವ್ಯಕ್ತಿ ಮೇಲೆ ಒಂದು ಕೊಲೆ ಆರೋಪ ಇದೆ. ಪ್ರತಿ ಗಂಟೆಗೆ ಅದೇ ಒಂದು ಟಿವಿಯಲ್ಲಿ ನೀವು ಇದು ಮಾಡ್ತೀರಲ್ಲ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿರೋದು ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ನಿವಾಸಕ್ಕೆ, ಅವರ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಈಗ ಎಕ್ಸಾಕ್ಟ್ ನಾನು ನಿಂತಿರುವಂಥದ್ದು ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಅವರ ನಿವಾಸದ ಮುಂದೆ. ಸೊ ಇದು ಅವರ ವಾಸವಿರುವಂತಹ ಒಂದು ಅಪಾರ್ಟ್ಮೆಂಟ್. ಬಿ ಬ್ಲಾಕ್ನಲ್ಲಿ ಇರ್ತಾರೆ. ಸೊ ಸೆಕೆಂಡ್ ಫ್ಲೋರಲ್ಲಿ ಸರ್ ಮನೆ ಇದೆ. ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದಂತಹ ವ್ಯಕ್ತಿತ್ವ. ಲೋಕಾಯುಕ್ತರಾಗಿದ್ದಾಗ ಅವರು ಮಾಡಿದಂತಹ ಕೆಲಸ ಅವಿಸ್ಮರಣೀಯ. ಮತ್ತು ಅಟಾರ್ನಿ ಜನರಲ್ ಆಗಿ ಮತ್ತು ಅನೇಕ ಕಡೆಗಳಲ್ಲಿ ಅವರ ಸೇವೆಯನ್ನು ಇವತ್ತು ಕೂಡ ಜನ ನೆನಪು ಮಾಡ್ಕೋತಾರೆ. ಸೊ ಅವರದ್ದೇ ನಿವಾಸಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ವಾಜಪೇಯಿ ಅವ್ರಿಗೂ ಕೂಡ ಹೆಲ್ಪ್ ಮಾಡಿದ್ದಂತಹದ್ದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸಂತೋಷ್ ಹೆಗಡೆ ಅವರು ಹೇಗೆ ಅನೇಕರಿಗೆ ಹೆಲ್ಪ್ ಮಾಡಿದ್ದಾರೆ, ರಾಜಕೀಯ ಧುರೀಣರಿಗೆ ಅನ್ನೋದು. ಈಗ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ನಲ್ಲಿ ಸರ್ ವಾಸ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಮಾತಾಡ್ತಾ ಇರುವಂತಹ ವ್ಯಕ್ತಿತ್ವ ನಮಗಾಗಿ ಕಾಯ್ತಾ ಇದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ನಮ್ಮ ಇವತ್ತಿನ ಅತಿಥಿ ಸಂತೋಷ್ ಹೆಗಡೆ ಸರ್ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಎಂಟ್ರಿ ಆದ ತಕ್ಷಣ ವಿಘ್ನ ನಿವಾರಕನ ದರ್ಶನ ಆಗುತ್ತೆ. ಸೊ ಇದೆಲ್ಲ ಲೈಕ್ ದೈವ ಭಕ್ತಿ ಹೇಗೆ ಅಂತ. ಇದೆಲ್ಲ ನಾನು ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಕೊಟ್ಟಂತ ಗಿಫ್ಟ್ಗಳು, ಅದನ್ನು ಇಟ್ಕೊಂಡಿದ್ದೇನೆ. ಮೊನ್ನೆ ತುಂಬ ಅದೇ ಗಿಫ್ಟ್ಗಳಿವೆ. ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇನೆ. ಈ ಗಿಫ್ಟ್ಗಳು ಸರ್ ಅಷ್ಟು ಸಹಜವಾಗಿ ಸಿಗೋದಿಲ್ಲ, ಅಷ್ಟು ಬೇಗ ಒಲಿಯೋದಿಲ್ಲ. ಅಪಮಾನಗಳನ್ನು ಕಂಡು ಮೇಲೆ ಬಂದವರಿಗೆ ಮಾತ್ರ ಸನ್ಮಾನ ಆಗಲಿಕ್ಕೆ ಸಾಧ್ಯ ಅಂತಾರೆ. ಇಲ್ಲ, ನಾನು ಕಾರ್ಯಕ್ರಮಕ್ಕೆ ಹೋದಾಗ ಬೇರೆ ಬೇರೆ ಥರದ ಗಿಫ್ಟ್ ಕೊಡ್ತಾ ಇದ್ದಾರೆ. ಭಾಳ ಕಾರ್ಯಕ್ರಮಗಳು ಬರೀ ಶಾಲೆಗಳಿಗೆ 1841 ಶಾಲೆಗಳಿಗೆ ಹೋಗಿದ್ದೇನೆ. ಅದೇ ರೀತಿ ಅಷ್ಟೇ ನಂಬರ್ ಇತರ ಕಾರ್ಯಕ್ರಮಗಳು ಕೂಡ ಹೋಗ್ತಾ ಇರ್ತೇನೆ. ಹೋದಲ್ಲೆಲ್ಲ ಕೊಡ್ತಾರೆ, ಅದನ್ನು ತಂದು ಇಟ್ಟಿರ್ತೇನೆ ಮನೆಯಲ್ಲಿ. ಯಾವ ಥರದ ಟಾಪಿಕ್ ತುಂಬ ಇಷ್ಟ ಆಗ್ತದೆ ಸರ್ ತಮಗೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಅರಿವು ಮೂಡಿಸುವಂಥ ನಿಟ್ಟಲ್ಲಿ? ಲೋಕಾಯುಕ್ತನಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸಿದ್ದು ಇವತ್ತಿನ ಪರಿಸ್ಥಿತಿಗೆ ವ್ಯಕ್ತಿಗಳು ಕಾರಣ ಅಲ್ಲ, ಸಮಾಜ ಕಾರಣ ಅಂತ. ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ಮೌಲ್ಯಗಳ ವಿಚಾರ ಕೆಲವು ಇರ್ತಾ ಇತ್ತು. ಅದರಿಂದ ನಮ್ಮಲ್ಲಿ ಮೌಲ್ಯಗಳನ್ನು ನಮ್ಮ ಶಾಲಾ ಪಾಠಗಳು ಮತ್ತು ಪೋಷಕರು ತುಂಬಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅವತ್ತಿನ ಸಮಾಜ ಒಳ್ಳೆ ಕೆಲಸ ಮಾಡಿದವ್ರನ್ನ ಗುರುತಿಸ್ತಾ ಇತ್ತು, ತಪ್ಪು ಮಾಡಿದವ್ರನ್ನ ಶಿಕ್ಷಿಸ್ತಾ ಇತ್ತು. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಶಿಕ್ಷೆ ಅಂದು ಆಗಿತ್ತು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆಗಳು ಬಂದಿವೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿದ್ದೇವೆ. ಅದರಿಂದ ಇದೊಂದು ಪೈಪೋಟಿ ಶುರುವಾಗಿದೆ. ಯಾವ ಮಟ್ಟಕ್ಕೆ ಅಂದರೆ ಇವತ್ತಿನ ಸಮಾಜ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳನ್ನು ಸ್ವಾಗತ ಮಾಡುವಂಥ
ಒಂದು ಸಮಾಜದಲ್ಲಿ ನಾವಿದ್ದೇವೆ. ಅದರಿಂದ ಮಕ್ಕಳಲ್ಲಿ ಈ ಒಂದು ಸಮಾಜವನ್ನು ಬದಲಾಯಿಸುವ ಪ್ರಯತ್ನ ಆಗಬೇಕನ್ನುವ ಹಿನ್ನೆಲೆಯಲ್ಲಿ ನಾನು 1841 ಶಾಲಾ ಕಾಲೇಜಿಗೆ ನಿನ್ನೆವರೆಗೆ ಹೋಗಿದ್ದೇನೆ ನಾನು, ಇದರ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು. ಅಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತೇನೆ, 2 ಮೌಲ್ಯಗಳನ್ನು ಅಳವಡಿಸಿ, ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ದರೆ ದುರಾಸೆ ಅನ್ನೋ ರೋಗ ಬರಲ್ಲ, ಮಾನವೀಯತೆ ಇದ್ದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಆ ಒಂದು ಸಂದೇಶವನ್ನು ಮಕ್ಕಳಿಗೆ ತಿಳಿಸ್ಬೇಕು. ಮುಂದೆ ಬದಲಾವಣೆ ಆಗಬೇಕಾದ್ರೆ ಅವರಿಂದ ಸಾಧ್ಯವಿದೆ ಹೊರತು ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ ಅನ್ನೋ ಪ್ರಯತ್ನದಲ್ಲಿ ಈ ಪ್ರಯತ್ನ ಮಾಡಿ ಹೋಗ್ತಾ ಇರ್ತೇನೆ ಕಾರ್ಯಕ್ರಮಗಳಿಗೆ. ಪ್ರತಿಯೊಂದನ್ನ ಕಂಡುಕೊಳ್ಳೋದಕ್ಕೆ ಮಾರ್ಗ ಇರುತ್ತೆ. ತೃಪ್ತಿಯನ್ನ ಹೇಗೆ ಕಂಡುಕೊಳ್ಳಬೇಕು, ಮಾನವೀಯ ಮೌಲ್ಯಗಳನ್ನ ಹೇಗೆ ಬೆಳೆಸಿಕೊಳ್ಳಬೇಕು ಅಂತ ನೋಡಿ. ತೃಪ್ತಿ ಅಂದರೆ ಇದನ್ನು ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ, ಇನ್ಯಾವ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ಇದನ್ನು ಸಾಧಾರಣವಾಗಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಪೋಷಕರು ನಮ್ಗೆ ಹೇಳಿದರೆ ಇದ್ದದ್ರಲ್ಲೇ ಸಂತಸ ಪಡಿಕೋ. ತಪ್ಪು ದಾರಿಯಲ್ಲಿ ಸಂಪತ್ತನ್ನು ಸಂಪಾದಿಸಿದರೆ ಅದರಿಂದ ಸಂತಸ ಬರಲ್ಲ. ಮತ್ತು ಇಲ್ಲದಾಗಲೂ ಕೂಡ ಪರವಾಗಿಲ್ಲ, ಮುಂದೆ ಪ್ರಯತ್ನ ಮಾಡಿದರೆ ಬರ್ಬೋದು ಅನ್ನೋ ಒಂದು ಭಾವನೆ, ಅದನ್ನು ಮಕ್ಕಳಲ್ಲಿ ಅಳವಡಿಸಿದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಅನ್ನೋದು ನನ್ನ ಅನಿಸಿಕೆ. ಆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಇನ್ನೊಮ್ಮೆ ನಿಮಗೆ ಪ್ಯಾನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಪ್ರತಿಯೊಂದು ವಿಗ್ರಹವೂ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಯಾಕೆಂತಂದರೆ ವಿದ್ಯಾರ್ಥಿಗಳ ಪ್ರೀತಿ ಇದರಲ್ಲಿ ತುಂಬಿದೆ, ಶಾಲೆಗಳ ಒಂದು ಪ್ರೀತಿ ಇದರಲ್ಲಿ ತುಂಬಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆಮೇಲೆ ಎಂಟ್ರಾದ ತಕ್ಷಣ ವಿಘ್ನ ನಿವಾರಕ ಇರುವಂತಹ ಮನೆಗಳಲ್ಲಿ ಯಾವುದೇ ವಿಘ್ನಗಳು ಬರೋದಿಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ವಿಘ್ನಗಳು ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಇದೆ. ಯಾಕೆಂದರೆ ಸಾಧಾರಣವಾಗಿ ವಿಘ್ನಗಳು ಬಂದೇ ಬರ್ತದೆ. ಅದು ಬರುವುದು ಸಾಧಾರಣ, ನನಗೊಬ್ಬನಿಗೆ ಮಾತ್ರ ಅಲ್ಲ, ಇತರರಿಗೂ ಬರ್ತಾ ಇದೆ. ಅದನ್ನು ನಿವಾರಿಸಬೇಕಾದಕ್ಕೆ ಇದೆ, ಏನಾದರೂ ದಾರಿ ಇದ್ದರೆ ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅನ್ನೋ ವಿಚಾರ ನನ್ನಲ್ಲಿದೆ. ಓಕೆ ವೀಕ್ಷಕರೇ, ನೋಡಿ ಮತ್ತೊಂದು ಭಾಗದಲ್ಲಿ ಅದ್ಭುತವಾದಂತಹ ಒಂದು ಸೋಫಾ ಸೆಟ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸರ್, ಇದೆಲ್ಲ ನೀವೇ ಪ್ಲಾನ್ ಮಾಡಿ ಮಾಡಿಸಿದ್ದೆ ಅಥವಾ ಹೇಗೆ ಅಂತ? ನನ್ನ ಹಳೆ ಮನೆ ಡೆಲ್ಲಿಯಲ್ಲಿ ಇದ್ದಾಗ ಅಲ್ಲಿಂದ ಇಲ್ಲಿ ಬಂದಾಗ ತಂದದ್ದು, ಜಾಸ್ತಿ ಅಲ್ಲ. ಅದೇ ಹಳೆದು ಮತ್ತೆ ಅದನ್ನು ಸ್ವಲ್ಪ ಅದ್ರ ಬಟ್ಟೆ ಬದಲಾಯಿಸಿ ಎಲ್ಲ ಇಟ್ಟಿದ್ದೇನೆ. ಅದಕ್ಕೆಲ್ಲ ಜವಾಬ್ದಾರಿ ನನ್ನ ಹೆಂಡತಿ, ನಾನು ಇದರಲ್ಲಿ ಕೈವಾಡ ಮಾಡಲ್ಲ. ನವಿಲ್ಗರಿ ನಮಗೆ ಚಿಕ್ಕವರಿದ್ದಾಗ ಪುಸ್ತಕದಲ್ಲಿ ಇಡ್ತಾ ಇದ್ವಿ, ಮರಿ ಹಾಕುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನೀವು ಆ ಥರದ್ದು ನೆನಪಿದೆಯಾ ನಿಮಗೆ ಶಾಲಾ ದಿನಗಳಲ್ಲಿ? ಖಂಡಿತ. ನಮ್ಮೂರ ಕಡೆ ನವಿಲ್ಗಳು ಇದೆ, ಇವತ್ತಿಗೆ ಇದೆ. ಅದರಷ್ಟು ಚಂದದ ಹಕ್ಕಿ ಇನ್ಯಾವುದು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದನ್ನು ನೋಡೋಕ್ಕೆ ಭಾಳ ಇಷ್ಟ ನನಗೆ. ಇದು ಯಾರೋ ಕೊಟ್ಟದ್ದಿರಬೇಕು, ಅದನ್ನು ಇಲ್ಲಿಟ್ಟಿದ್ದಾರೆ. ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನನ್ನ ಪತ್ನಿ, ನಾನಲ್ಲ. ನಾನು ನನ್ನ ಕೆಲಸದಲ್ಲೇ ಇರ್ತೇನೆ ಯಾವಾಗಲೂ. ಮೇಡಮ್ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ವಲ್ಲ, ಯಾಕೆ? ಇಲ್ಲ, ಅವಳು ಜಾಸ್ತಿ ಹೊರಗೆ ಬರೋಲ್ಲ. ಅವಳು ಕೂಡ ಲಾಯರು. ಆದರೆ ನಾನು ನ್ಯಾಯಾಧೀಶನಾದ ಮೇಲೆ ಅವಳು ಕೆಲಸ ಕೋರ್ಟಿಗೆ ಬರೋದು ನಿಲ್ಲಿಸ್ಬಿಟ್ಟಿದ್ದಾಳೆ. ಇವಾಗ ನಮಗಿಬ್ಬರಿಗೂ ಕೆಲಸ ಇಲ್ಲ. ಅದು ಅವಳು ಯಾವುದೇ ಕಾರ್ಯಕ್ರಮಕ್ಕೂ ಹೋಗಲ್ಲ, ಯಾರ ಜೊತೆ ಮಿಕ್ಸ್ ಆಗಲ್ಲ. ಫೋಟೋಗೆ ಯಾರ ಮುಂದೆ ಕೂಡ ಬರಲ್ಲ ಅವಳು. ಹೌದು ಸರ್, ಜ್ಞಾನವನ್ನು ಹಂಚಿದರೆ ಸೊ ಅದು ಮತ್ತಷ್ಟು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಎಷ್ಟು ತಿಳಿದುಕೊಂಡ್ರೂ ಕೂಡ ತಿಳಿತಾನೇ ಹೋಗ್ತೀವಿ ಅಂತ. ಸಂತೋಷ್ ಹೆಗ್ಡೆ ಅವರು ಜ್ಞಾನವನ್ನು ಹೇಗೆ ಪಸರಿಸ್ತಾರೆ ಅಂತ? ನಾನು 5 ವರ್ಷ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದಾಗ ಭಾಳಷ್ಟು ಅನ್ಯಾಯವನ್ನು ಆಡಳಿತದಿಂದ ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನ್ನಲ್ಲಿ ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪಂತ. ಆ ಹಿನ್ನೆಲೆಯಲ್ಲಿ ನಾನು ಭಾಳಷ್ಟು ಅಧ್ಯಯನ ಮಾಡಿದೆ. ಇದಕ್ಕೆ ದಾರಿ ಏನು, ಇದನ್ನು ತಡೆಗಟ್ಟಬೇಕಾದ್ರೆ, ಇದಕ್ಕೆ ನಿಯಂತ್ರಣ ಮಾಡಬೇಕಾದ್ರೆ ದಾರಿ ಏನಂತ ನನಗೆ ಅನಿಸಿದ್ದು ಒಂದೇ ಒಂದು ದಾರಿ, ಜನರಲ್ಲಿ ಈ ಒಂದು ತೃಪ್ತಿ ಅನ್ನುವ ಮೌಲ್ಯ ಮತ್ತು ಮಾನವೀಯತೆ ಎನ್ನುವ ಮೌಲ್ಯವನ್ನು ಅಳವಡಿಸಿದರೆ ಸಾಧ್ಯ ಇದೆ ಅಂತ. ಯಾಕಂದರೆ ಇದು ನಾನು ಚಿಕ್ಕಂದಿನಿಂದ ಕಲ್ತ್ಕೊಂಡು ಬಂದವನು. ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕಾನೂನಿಗೆ, ಈ ಭ್ರಷ್ಟರಿಗೆ ಕಾನೂನಿನ ಹೆದರಿಕೆ ಇಲ್ಲ. ಅದು ನಮ್ಮ ದೇಶದಲ್ಲಿ ಒಂದೊಂದು ಕೇಸು ಕೊನೆ ಹಂತಕ್ಕೆ ಬರಬೇಕಾದ್ರೆ 45-50 ವರ್ಷ ಬೇಕಾಗ್ತದೆ. ಯಾರಿಗೆ ಹೆದರಿಕೆ ಇಲ್ಲ ಅದರ ಬಗ್ಗೆ. ಇದಕ್ಕೆ ಮದ್ದು ಇಲ್ಲ, ಬೇರೆ ಯಾವುದೇ ದಾರಿ ಇಲ್ಲ. ಕಾನೂನು ಎಷ್ಟು ಬೇಕಾದರೂ ಮಾಡ್ಬೋದು ನೀವು. ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ, ಆದರೂ ಕೂಡ ಚೈನಾದಲ್ಲಿ ನಮಗಿಂತಲೂ ಜಾಸ್ತಿ ಭ್ರಷ್ಟಾಚಾರ ಇದೆ ಅಂತ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಹೇಳ್ತದೆ.
ಆ ಹಿನ್ನೆಲೆಯಲ್ಲಿ ಈ ಒಂದು ಮೌಲ್ಯಗಳನ್ನು ಅಳವಡಿಸೋ ಪ್ರಯತ್ನ ಒಂದೇ ಒಂದು ದಾರಿ ಮಕ್ಕಳ ಜೊತೆ ಸಂವಾದ ಮಾಡಿ ಅವರಿಗೆ ಉದಾಹರಣೆಗಳನ್ನು ಹೇಳಿ ನನ್ನ ಲೋಕಾಯುಕ್ತದ ಅನುಭವಗಳನ್ನು ಹೇಳಿ ತಿಳಿಸಿ ಅವರ ಮನಸ್ಸಲ್ಲಿ ಓಹೋ ಈ ಒಂದು ಬದಲಾವಣೆ ಬರಬೇಕು ಅನ್ನೋ ಭಾವನೆ ಮೂಡಿಸಿದರೆ 100ರಲ್ಲಿ ಒಂದು 10-15 ಜನ ಆದರೂ ಸದ್ಯಕ್ಕೆ ಬದಲಾವಣೆ ಆಗ್ಬೋದು ಅಂತ ನಂಗೆ ಕಾಣಿಸ್ತದೆ. ಆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸರ್, ಇಲ್ಲೊಂದಷ್ಟು ಪೇಂಟಿಂಗ್ಸ್ ಇದೆ. ಹೇಗೆ ಕಲೆಕ್ಟ್ ಮಾಡಿದ್ರಿ ಇದು ಅಂತ? ಕೊಟ್ಟಿರಬೇಕು ಹೊರತು ನಾನು ಹಾಗೆ ಖರೀದಿ ಮಾಡಿದ್ದಲ್ಲ, ಯಾರೋ ಕೊಟ್ಟಿದ್ದಿರಬೇಕು, ನನಗೆ ನೆನಪಿಲ್ಲ ಇವಾಗ. ಸರ್, ಮತ್ತೊಂದು ಎಡಭಾಗದಲ್ಲಿ ಕಚೇರಿ ಥರ ಮಾಡ್ಕೊಂಡಿದ್ದೀರಿ. ಇವತ್ತು ಕೂಡ ಆ ಕಚೇರಿಯಲ್ಲಿ ಸಕ್ರಿಯವಾಗಿ ಕೂರ್ತೀರಾ? ಎಷ್ಟೊತ್ತು ಕೂರ್ತೀರಿ ಅಲ್ಲಿ? ಇಲ್ಲ, ಹೊರಗಿನ ಕಾರ್ಯಕ್ರಮದ ಮೇಲೆ ಹೊಂದ್ಕೊಂಡಿದೆ. ಇಲ್ಲಿ ಮನೆಯಲ್ಲಿದ್ದಾಗ ಸುಮಾರು ಒಂದು 2 ಗಂಟೆ ಆದರೆ ನಾನು ಅಲ್ಲಿ ಕೂತಿರ್ತೇನೆ. ನಾನು ಆರ್ಬಿಟ್ರೇಷನ್ ಮಾಡ್ತಾ ಇರ್ತೇನೆ. ಆರ್ಬಿಟ್ರೇಷನ್ನಲ್ಲಿ ಭಾಳಷ್ಟು ಆದಾಯ ಕೂಡ ಇದೆ. ಸುಮಾರು 2012ರಿಂದ ಲೋಕಾಯುಕ್ತದಿಂದ ನಿವೃತ್ತನಾದ ನಂತರ ಆರ್ಬಿಟ್ರೇಷನ್ ಕೂಡ ಮಾಡ್ತಾ ಇದ್ದೇನೆ. ಇವಾಗ ಕಮ್ಮಿ ಮಾಡಿದ್ದೇನೆ, ಯಾಕೆಂದರೆ ವಯಸ್ಸು 85 ಆಯಿತು. ನನಗೆ ಮಕ್ಕಳು ಇಲ್ಲ, ಅದರಿಂದ ನಮ್ಮ ಸ್ವಂತ ಖರ್ಚಿಗೆ ಜಾಸ್ತಿ ಹಣ ಬೇಕಾಗಿಲ್ಲ. ಆದರೂ ಭಾಳಷ್ಟು ಆದಾಯ ಸುಮಾರು 12 ವರ್ಷದಲ್ಲಿ ಇತ್ತು ನನಗೆ ಆದಾಯ. ಇವತ್ತು ಕೂಡ ಮತ್ತೆ ಸಲಹೆ ಕೇಳೋಕ್ಕೆ ಬರ್ತಾರೆ, ಬಿಟ್ಟು ಸಲಹೆ ಕೊಡ್ತೇನೆ, ಯಾರಿಗೂ ₹1 ಚಾರ್ಜ್ ಮಾಡಲ್ಲ. ಈ ರೀತಿ ಇದೆ ನನ್ನ ದಿನನಿತ್ಯದ ಕಾರ್ಯಕ್ರಮಗಳು. ಸರ್, ಮಕ್ಕಳಿಲ್ಲ ಅಂತ ಹೇಳಿದ್ರಿ. ಸಾವಿರಾರು ಮಕ್ಕಳು ಸಂತೋಷ್ ಹೆಗಡೆ ಅವರ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಕಾಯ್ತಿರ್ತಾರಲ್ಲ, ಆ ಪ್ರೀತಿಯ ಬಗ್ಗೆ ಏನು ಅನ್ಸುತ್ತೆ ಅಂತ? ನನಗೆ ಮಕ್ಕಳು ಸ್ಟೂಡೆಂಟ್ಸ್ ಅಂದರೆ ಭಾಳ ಪ್ರೀತಿ. ಅವ್ರ ಜೊತೆ ಮಾತಾಡೋಕ್ಕೆ, ಸಂವಾದ ಮಾಡೋಕ್ಕೆ ಖುಷಿ ಆಗ್ತದೆ. ಅದು ಜಾಸ್ತಿ ಹೊತ್ತು ಅವ್ರ ಜೊತೆನೇ ಕಲಿತೇನೆ ನಾನು. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲೂ ಸರ್, ನಾನು ನನ್ನ ತಾಯಿ ಇಬ್ಬರೇ ಇರೋದು. ನನ್ನ ಮುಖ ನನ್ನ ತಾಯಿ ನೋಡ್ಬೇಕು, ತಾಯಿ ಮುಖ ನಾನು ನೋಡಬೇಕು. ಬೋರ್ ಆದಾಗ ಏನು ಮಾಡ್ತೀರಿ ಅಂತ? ಇಲ್ಲ, TV ನೋಡ್ತಾ ಇರ್ತೇನೆ. ಸಿನಿಮಾ ಅಂತೂ ನೋಡಲೇ ಇಲ್ಲ. 69ನೇ ಇಸ್ವಿಯಲ್ಲಿ ನಾನು ಮದುವೆ ಆದ ವರ್ಷ ಕೊನೆ ಸಲ ಸಿನಿಮಾ ನೋಡಿದ್ದು. ಆಮೇಲೆ ಯಾವ ಇಶ್ಕ್ ಪರ್ ಜೋರ್ ನೈ ಅಂತ ಒಂದು ಹಿಂದಿ ಮೂವಿ ನೋಡೋಕ್ಕೆ ಹೋಗಿದ್ವಿ. ಆ ನಂತರ ನಾನು ನಿಲ್ಲಿಸಿದ್ದೇನೆ. ಯಾವ ಸಿನಿಮಾನು ಇಂಗ್ಲೀಷ್, ಹಿಂದಿ, ಕನ್ನಡ ಯಾವುದು ನೋಡಲ್ಲ. ಟಿವಿಯಲ್ಲಿ ಕೂಡ ಇಲ್ಲ. ಅದು ಯಾಕೋ ನನಗೆ ಟೂ ಆರ್ಟಿಫಿಷಿಯಲ್ ಅಂತ ಕಾಣಿಸ್ತದೆ. ಸಿನಿಮಾ ಕಡೆ ಅಷ್ಟಾಗಿ ಒಲವಿಲ್ಲ. ಹಾಡೇನಾದರೂ ಕೇಳ್ತೀರಾ ಸರ್? ಹಾಡೆಂದರೆ ಭಾಳ ಪ್ರೀತಿ. ಭಾಳಷ್ಟು ಹಾಡು ಸ್ಟೋರ್ ಮಾಡಿದಂಥ ಇನ್ಸ್ಟ್ರೂಮೆಂಟ್ಸ್ ನನ್ನ ಹತ್ರ ಇವೆ. ಟ್ರಾವೆಲ್ ಆಗುವಾಗ ಅದೆಲ್ಲ ಚಿಕ್ಕ ಚಿಕ್ಕ ಇನ್ಸ್ಟ್ರೂಮೆಂಟ್ ಒಳಗೆ ಇದೆ, ಬೇಕಾದ್ರೆ ತೋರಿಸ್ತೇನೆ. ಅದೇ ರೀತಿ ಕಾರಲ್ಲೂ ಕೂಡ ಬೇಕಾದಷ್ಟು ಸಾಂಗ್ಸ್ ಇದೆ. ನನ್ನ ಗಾಡಿಯಲ್ಲಿ ಕೂಡ ಟ್ರಾವೆಲ್ ಮಾಡುವಾಗ ಕೇಳ್ತಾ ಇರ್ತೇನೆ. ಫೋನಲ್ಲೂ 1,000ಕ್ಕೂ ಜಾಸ್ತಿ ಸಾಂಗ್ಸ್ ಇದೆ ನನ್ನ ಹತ್ರ. ಈ ರೀತಿ ಹಾಡೆಂದರೆ ಭಾಳ ಪ್ರೀತಿ. ಅದರಲ್ಲೂ ಕೂಡ ಹಿಂದಿ ಗಜಲ್ಸ್ ಅಂದರೆ ಇನ್ನೂ ಜಾಸ್ತಿ ಪ್ರೀತಿ. ಯಾಕೆಂದರೆ ಅದರ ಅರ್ಥ ಭಾಳ ಸಂದರ್ಭಕ್ಕೆ ಬೇಕಾದಂತಹ ಹಾಡುಗಳು ಇರ್ತವೆ ಅದರಲ್ಲಿ. ಅದನ್ನೆಲ್ಲ ಯೋಚನೆ ಮಾಡಿ ಖುಷಿಯಾಗಿರ್ತೇನೆ. ಅದು ಯಾವ ಸಾಂಗ್ ತುಂಬ ಇಷ್ಟ ಆಗ್ತದೆ? ಲತಾ ಮಂಗೇಶ್ಕರ್ ಅವ್ರ ಸಾಂಗ್ ಇಷ್ಟ ಆಗ್ತದ? ರಫಿ ಅವರ ಸಾಂಗ್? ಜಗಜೀತ್ ಸಿಂಗ್ ಇದ್ದ ಗಜಲ್ಸ್ ಭಾಳ ಪ್ರೀತಿ. ಗಂಡಸರಲ್ಲಿ ಮುಖೇಶ್, ಹೌದು. ಹೆಂಗಸರಲ್ಲಿ ಲತಾ, ಆಶಾ ಭೋನ್ಸ್ಲೆ ಅವ್ರ ಸಾಂಗ್. ಇವಾಗ ಭಾಳಷ್ಟು ಜನ ಬೇರೆಯವರು ಕೂಡ ಇದ್ದಾರೆ. ಪ್ರತಿದಿನ ವಾರಕ್ಕೆ ಶನಿವಾರ ಭಾನುವಾರ ಇಂಡಿಯನ್ ಐಡಲ್ ಅಂತ ಹೊಸಬ್ರನ್ನು ಹುಡುಕುವಂಥ ಒಂದು ಪ್ರೋಗ್ರಾಮ್ ಇದೆ. ಅದನ್ನು ನೋಡ್ತಾ ಇರ್ತೇನೆ. ಇಲ್ಲ, ನನಗೆ ಗೊತ್ತಿದೆ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ. ಆದರೆ ಒಬ್ಬನೇ ಕೂತಿದ್ದಾಗಲೂ ಹಾಡು ಕೇಳ್ತಾ ಇರ್ತೇನೆ. ಟ್ರಾವೆಲ್ ಮಾಡುವಾಗಲೂ ಕೇಳ್ತಾ ಇರ್ತೇನೆ. ಬೇರೆ ಬೇರೆ ಥರದ ಇನ್ಸ್ಟ್ರೂಮೆಂಟ್ಸು, ಕೆಲವೆಲ್ಲ 1,000, 2,000 ಹಾಡಿದ್ದಂಥ ಇನ್ಸ್ಟ್ರೂಮೆಂಟ್ಸ್, ಪ್ರೀ ಲೋಡೆಡ್ ಇನ್ಸ್ಟ್ರೂಮೆಂಟ್ಸ್ ನನ್ನ ಹತ್ರ ಇದೆ. ಸರಿಗಮಪದ ಅವ್ರದ್ದು ಇನ್ಸ್ಟ್ರೂಮೆಂಟ್ ದೊಡ್ಡದು ಇದೆ, ಚಿಕ್ಕದು ಇದೆ, ಇಂಥದ್ದೆಲ್ಲ ಇದೆ. ಬೇಕಾದ್ರೆ ತೋರಿಸ್ತೇನೆ ನಾನು. ವೀಕ್ಷಕರೇ, ಇಲ್ಲಿ ನೋಡಬಹುದು ಡೈನಿಂಗ್ ಟೇಬಲ್ ಹಾಲಲ್ಲೇ ಎಂಟರ್ ಆದ ತಕ್ಷಣ ನಮಗೆ ಸಿಗುತ್ತೆ. ಸರ್, ಫ್ಯಾಮಿಲಿ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಒಂದು ಸಂಭ್ರಮ ಹಬ್ಬ ಹರಿದಿನಗಳಲ್ಲಿ ಸ್ಪೆಷಲಿ. ಜೊತೆಯಲ್ಲೇ ಇರ್ತೇವೆ ಊಟ ಮಾಡಬೇಕು. ಬೇರೆ ಊರಲ್ಲಿ ಇಲ್ಲದೇ ಇದ್ದರೆ ಬೇರೆ ಒಬ್ಬನೇ ಊಟ ಮಾಡ್ತಾನೆ, ಇಲ್ಲದೇ ಇದ್ದರೆ ಜೊತೆಯಲ್ಲಿ ನಾವು ಇಬ್ಬರು ಮಧ್ಯಾಹ್ನ ರಾತ್ರಿ ಒಟ್ಟು ಜೊತೆಯಲ್ಲಿ ಊಟ ಮಾಡ್ತಾ ಇರ್ತೇವೆ. ಯಾವ ಥರದ್ದು ಫುಡ್ಸ್ ತುಂಬ ಇಷ್ಟ ಆಗುತ್ತೆ? ನಾನ್ ವೆಜಿಟೇರಿಯನು, ಜಾಸ್ತಿ ತಿನ್ನಲ್ಲ. 1 ರೋಟಿ 2 ರೋಟಿ, ಅದಕ್ಕೆ ಬೇಕಾದ ಒಂದು ನಾನ್ ವೆಜಿಟೇರಿಯನ್ ಕರಿ ತಿಂತೇನೆ ಅಷ್ಟೇ. ವೀಕ್ಷಕರೇ, ರೈಟ್ ಸೈಡಲ್ಲಿ ಕಿಚನ್ ಇದೆ. ಸರ್, ಕಿಚನ್ನಲ್ಲಿ ಅಡುಗೆ ಮಾಡೋದು ಆ ಥರದ್ದು ಏನಾದರೂ ಕಲ್ತಿದ್ದೀರಾ? ಚೂರ ಗೊತ್ತಿಲ್ಲ. ಕಾಫಿ ಮಾಡೋಕ್ಕೂ ಗೊತ್ತಿಲ್ಲ. ಇನ್ಸ್ಟೆಂಟ್ ಕಾಫಿ ಮಾಡೋಕ್ಕೆ ಗೊತ್ತಿದೆ ಹೊರತು ರೆಗ್ಯುಲರ್ ಕಾಫಿ ಮಾಡೋಕ್ಕೆ ಗೊತ್ತಿಲ್ಲ. ಈ ಕಡೆ ನೋಡಿ. ಸೊ ಇದು ಮಹಾಭಾರತದ ಒಂದು ಪ್ರತೀಕ.
ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಮಗೆ ಒಂದು ಸಂದೇಶ ಸಿಗ್ತದೆ. ಅಂದರೆ ವ್ಯಕ್ತಿತ್ವಗಳು ಯಾವ ರೀತಿಯಾಗಿ ತಮ್ಮ ಬದುಕನ್ನು ನಡೆಸ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹವನ್ನು ನೀವು ಗಮನಿಸಬಹುದು, ಮತ್ತು ಅದ್ಭುತವಾದಂತಹ ಪೇಂಟಿಂಗ್ಗಳು, ಒಂದು ರೀತಿಯಲ್ಲಿ ಅತ್ಯದ್ಭುತವಾದಂತಹ ಕಲೆಕ್ಷನ್ಸ್ ಸರ್ ಮನೆಯಲ್ಲಿ ನಮಗೆ ಕಾಣಸಿಗುತ್ತೆ. ಇನ್ಫ್ಯಾಕ್ಟ್ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಯಾರಾದರೂ ಕರೆಯೋದಕ್ಕೆ ಬಂದಾಗ ಅವರು ಗಿಫ್ಟ್ಗಳನ್ನು ತಗೊಳ್ಳೋದಿಲ್ಲ. ಯಾರಾದರೂ ತಂದು ಹಣ್ಣಿನ ಬುಟ್ಟಿ ಆ ಥರದ್ದೆಲ್ಲ ಕೊಟ್ಟಾಗ ನನಗೆ ಲಂಚ ಕೊಟ್ಟು ಕರೀತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅಂದರೆ ಅಷ್ಟು ನಿಷ್ಕಲ್ಮಶವಾಗಿ ಕೆಲಸ ಮಾಡುವಂತಹ ಮಹಾನ್ ವ್ಯಕ್ತಿತ್ವ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಈ ಕಡೆ ನೀವು ನೋಡಬಹುದು ಬಲಭಾಗದಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಸೋಫಾ ಸೆಟ್ಟನ್ನು ಹಾಕ್ಕೊಂಡಿದ್ದಾರೆ. ಆಮೇಲೆ ಹಳೆ ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಇದ್ದಂತೆ ಕಾಣಿಸ್ತಾ ಇದೆ. ಪ್ರತಿನಿತ್ಯವೂ ಕೂಡ ನ್ಯೂಸ್ ಪೇಪರನ್ನು ಓದುವಂಥದ್ದಾಗಲಿ, ಇವತ್ತು ಕೂಡ ಅಪ್ಡೇಟ್ಸ್ ಏನೇನು ಆಗ್ತಾ ಇದೆ, ಜಗತ್ತಿನ ಆಗು ಹೋಗುಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಸಂತೋಷ್ ಹೆಗ್ಡೆ ಅವರು ಮಾಡ್ತಾರೆ. ಇದು ನೋಡಿ ಎಷ್ಟು ಅದ್ಭುತವಾದಂತಹ ಆ್ಯಂಟಿಕ್ ವಸ್ತುಗಳಿದೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಆನೆ ಮತ್ತು ಶಂಖ, ಅಲಾವುದ್ದೀನ್ ಕಾ ಚಿರಾಗ್, ಅಲಾವುದ್ದೀನ್ ಲ್ಯಾಂಪ್ ಅಂತ ನಾವೇನು ಹೇಳ್ತೀವಿ, ಈ ಅಲಾವುದ್ದೀನ್ ಲ್ಯಾಂಪ್ ಬಗ್ಗೆ ಸಾಕಷ್ಟು ಅಸಂಪ್ಷನ್ಗಳು ಚಿಕ್ಕವರಿದ್ದಾಗಲಿಂದಲೂ ಕೂಡ. ಮತ್ತು ತಾಜ್ ಮಹಲ್ನ ಒಂದು ಫೋಟೋವನ್ನು ನೀವು ನೋಡಬಹುದು. ಸಂಗೆ ಮರ್ಮರ್ ಅನ್ನುವಂತಹ ಒಂದು ಕಲ್ಲಿದೆಯಲ್ಲ, ಆ ಕಲ್ಲಿನಲ್ಲಿ, ಅಂದರೆ ಶ್ವೇತ ವರ್ಣದ ಕಲ್ಲಿನ ಒಂದು ಪೇಂಟಿಂಗ್. ಮತ್ತು ಈ ಕಡೆಯೂ ಕೂಡ ಅದ್ಭುತವಾದಂತಹ ಪೇಂಟಿಂಗ್ ಇದೆ. ಆಮೇಲೆ ಇಲ್ಲಿ ಪ್ರಕೃತಿಯ ಸಾರವನ್ನು ಸಾರುವಂತಹ ಪೇಂಟಿಂಗ್ ಇದೆ. ಸೊ ತುಂಬ ಬ್ಯೂಟಿಫುಲ್ ಆದಂತಹ ಪೇಂಟಿಂಗ್. ಇದರ ಹಿಂದೆ ಗಾರ್ಡನ್ ಏರಿಯಾ ಥರ ಮಾಡ್ಕೊಂಡಿದ್ದಾರೆ. ಸೊ ನೋಡಬಹುದು, ನಮ್ಮ ಕ್ಯಾಮ್ರಾಮನ್ ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಪುಟ್ಟ ಪುಟ್ಟ ಗಿಡಗಳನ್ನು ಇಟ್ಕೊಂಡಿದ್ದಾರೆ. ಗಾರ್ಡನ್ ಏರಿಯಾ ಥರ, ಕಂಪ್ಲೀಟ್ ಗಾರ್ಡನ್ ಏರಿಯಾ. ಏಕೆಂತಂದರೆ ತುಂಬ ಬೆಳೆದಂತಹ ವ್ಯಕ್ತಿಗಳಿಗೆ ಹಚ್ಚ ಹಸಿರಿನ ವಾತಾವರಣ ತುಂಬ ಇಷ್ಟ ಆಗ್ತದೆ. ಅದರಲ್ಲೂ ಕೂಡ ಪೀಸ್ಫುಲ್ ಆದಂತಹ ವಾತಾವರಣ. ಮತ್ತು ಇದು ಸಂತೋಷ್ ಹೆಗ್ಡೆ ಸರ್ ಅವರ ರೂಮ್, ಹಾಗೂ ಪಕ್ಕದಲ್ಲಿ ಕಿಚನ್ ಇದೆ. ಮತ್ತು ಈ ಭಾಗದಲ್ಲಿ ನೀವು ನೋಡಬಹುದು ಅವರ ಹಳೆ ಫೋಟೋಗಳಿದೆ. ಬಹುಶಃ ಅವರ ತಂದೆ ತಾಯಿ, ಅವರ ಇಡೀ ಕುಟುಂಬದ ಫೋಟೋಗಳನ್ನು ನೀವು ನೋಡಬಹುದು. ಸರ್, ಇಲ್ಲಿ ಫೋಟೋಸ್ಗಳಿದೆ. ವೆಲ್ ವೀಕ್ಷಕರೇ, ಇದು ಫ್ಯಾಮಿಲಿ ಫೋಟೋ. ಇದು ನಾನು, ನನ್ನ ಮಿಸ್ಸಸ್ಸು, ಇದು ತಂಗಿ ಗಂಡ, ಇದು ಅಣ್ಣನ ಹೆಂಡತಿ, ನನ್ನ ತಂದೆ ತಾಯಿ, ಇದು ನನ್ನ ಅಕ್ಕನ ಮಕ್ಕಳು, ಇದು ಒಂದು ತಂಗಿ ಗಂಡನ ಗಂಡ ಅವ್ರ ಮಕ್ಕಳು, ಇದು ದೊಡ್ಡ ಅಣ್ಣ, ಅವನ ಹೆಂಡತಿ, ಒಂದು ಮಗು, ಎಲ್ಲ ಅವ್ರ ಮಕ್ಕಳು. ನನಗೆ ಮಕ್ಕಳಿಲ್ಲ. ಇದು ನನ್ನ ಹೆಂಡತಿಯ ತಂದೆ ಮತ್ತು ತಾಯಿ. ಅವ್ರು ಪಂಜಾಬಿ, ನಾನು ಮಂಗಳೂರಿನವನು. ಇದು ನನ್ನ ತಂದೆ, ನನ್ನ ತಾಯಿ. ಲವ್ ಮ್ಯಾರೇಜ್ ಸರ್ ಇಬ್ಬರದು? ಓಕೆ ವೀಕ್ಷಕರೇ, ಇದು ಕಚೇರಿ. ಸೊ ಕಚೇರಿಗೆ ನಾವು ಎಂಟರ್ ಆದ ತಕ್ಷಣ ಗುರುರಾಯರ ದರ್ಶನ ಆಗುತ್ತೆ, ಸಾಯಿಬಾಬಾ ದರ್ಶನ ಆಗುತ್ತೆ. ಆಮೇಲೆ ಕಂಪ್ಲೀಟ್ ಒಂದು ಮ್ಯಾಪ್ ಇರುವಂಥದ್ದು. ಅದರಲ್ಲಿ ಪಿನ್ ಹಾಕ್ತಾ ಇದ್ದೆ, ಎಲ್ಲೆಲ್ಲಿ ಹೋಗಿದೆ ಅಂತ. ಪಿನ್ ಎಲ್ಲ ಬಿದ್ದೋಗಿದೆ. ಅದಕ್ಕೆ ನನ್ನ ನೆನಪು ಮಾಡೋಕ್ಕೆ ಎಲ್ಲೆಲ್ಲಿ ಹೋಗಿದ್ದೆ ಅಂತ. ಆಸ್ಟ್ರೇಲಿಯಾ, ಆಫ್ರಿಕಾ, ಅಮೆರಿಕಾ, ಸೌತ್ ಆ್ಯಂಡ್ ನಾರ್ತ್ ಅಮೆರಿಕಾ ಎಲ್ಲ ಹೋಗಿದ್ದೆ. ಎಷ್ಟು ಕಡೆಗಳಲ್ಲಿ ಹೋಗಿದ್ದೀರಿ ಸರ್ ಇಲ್ಲಿ ತನಕ? ಸಾಧಾರಣ 35-40 ದೇಶಗಳಿಗೆ ಹೋಗಿರಬೇಕು. ಒಂದು ಟ್ರಿಪ್ಪಲ್ಲಿ ಹೋದರೆ ಒಂದು 3-4 ದೇಶ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿ ಇಲ್ಲದ್ರೆ ಒಂದೇ ದೇಶಕ್ಕೆ ಹೋಗಿ, ಒಂದು ದೇಶದಂದರೆ ಒಂದು ಊರಿಗೆ ಮಾತ್ರ ಹೋಗೋದು, ಆ ದೇಶದ ಊರಿಗೆ. ಹಾಗೆ ಭಾಳಷ್ಟೆಲ್ಲ ಹೋಗಿದ್ದೇನೆ. ಸರ್, ಈ ಪ್ರಶ್ನೆ ನೀವು ಹೇಗೆ ತಗೊಳ್ತಿರೋ ನನಗೆ ಗೊತ್ತಿಲ್ಲ. ವಯಸ್ಸಾದಾಗ ಯಾರ್ದಾದ್ರೂ ಒಂದು ಆಸರೆ ಬೇಕಾಗ್ತದೆ ನಮಗೆ, ನಮ್ಮ ಜೊತೆಯಲ್ಲಿ ನಮ್ಮ ಮಕ್ಕಳಿರಬೇಕು, ಅಥವಾ ನಾವು ದತ್ತು ತಗೊಂಡಂತಹ ಮಕ್ಳು ಯಾರಾದರೂ ನಮ್ಮನ್ನು ನೋಡ್ಕೋಬೇಕು, ಆ ಥರದ್ದೆಲ್ಲ ಇರುತ್ತೆ. ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಲೈಫ್ನ? ನನ್ನ ಹೆಂಡತಿ, ಅಣ್ಣನ ಮಕ್ಕಳು, ಅವರನ್ನು ನಾನು ನನ್ನ ಮಕ್ಕಳಂತ ತಿಳ್ಕೊಂಡಿದ್ದೀನಿ. ಆದರೆ ಅವರು ನನ್ನ ಜೊತೆ ಇಲ್ಲ. ಇಬ್ಬರು ಅಮೆರಿಕದಲ್ಲಿದ್ದಾರೆ, ಒಬ್ಬಳು ಗೋವಾದಲ್ಲಿದ್ದಾಳೆ. ದಿನನಿತ್ಯ ಫೋನಲ್ಲಿ ಮಾತಾಡ್ತಾ ಇರ್ತೇವೆ ಅವ್ರ ಜೊತೆ. ಮುಂದೆ ನನ್ನ ಏನಿದ್ರು ಅವ್ರಿಗೆ ಹೋಗ್ತದೆ. ಯಾಕೆಂದರೆ ನನ್ನ ಅಣ್ಣ ತಂಗಿಗಳ ಮಕ್ಕಳಿಗೆಲ್ಲ ಬೇಕಾದಷ್ಟಿದೆ. ಅದರಿಂದಾಗಿ ಈ ಮಕ್ಕಳು ನನ್ನ ಜೊತೆ ಮನೆಯಲ್ಲಿ ಕಲಿತವ್ರು, ನನ್ನ ಮನೆಯಲ್ಲಿ. ಇವಾಗ ಅವ್ರು ದೂರ ಹೋಗಿದ್ದಾರೆ, ಆದರೆ ಸಂಪರ್ಕ ಭಾಳಷ್ಟಿದೆ. ಸಹಜವಾಗಿ ಹೊರಗಡೆ ಹೋದಾಗ, ನಾ ಚಿಕ್ಕವನಿದ್ದಾಗ ತಂದೆಯನ್ನು ಕಳ್ಕೊಂಡಾಗ ನನಗೆ ಯಾರಾದರೂ ತಂದೆ ಮಗುವನ್ನು ಕರ್ಕೊಂಡು ಹೋಗ್ತಿದ್ದಾಗ ಅದು ನೋಡಿ ಫೀಲ್ ಆಗ್ತಿತ್ತು. ಸಂತೋಷ್ ಹೆಗ್ಡೆ ಅವ್ರಿಗೆ ಆ ಥರ ಫೀಲ್ ಆಗ್ತಿದೆ ಕಂಡಾಗ. ಓ, ನನಗೆ ಈ ಒಂದು ಸಂದರ್ಭ ಬಂದಿಲ್ಲ ಅಂತ. ಆದರೆ ಇವಾಗ ಅದರ ಬಗ್ಗೆ ಯೋಚನೆ ಇಲ್ಲ. ಯಾಕಂದರೆ ನನ್ನದೇ ಮಕ್ಕಳಿದ್ರೆ ಈ ಮಕ್ಕಳು ದೂರ ಇರ್ತಾ ಇದ್ರಲ್ಲ. ಅದು ಒಂದು ರೀತಿಯಲ್ಲಿ ಮಕ್ಕಳು ಇಲ್ಲದೇ ಇದ್ದರೂ ಪರವಾಗಿಲ್ಲ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ.
ನನಗೆ ಸರ್ ನಾನು ಸ್ಕೂಲಲ್ಲಿದ್ದೆ, ಬಹುಶಃ 8ನೇ ಕ್ಲಾಸು 9ನೇ ಕ್ಲಾಸಲ್ಲೂ ಇದ್ದೆ. ಸಂತೋಷ್ ನಮಗೆ ಲೋಕಾಯುಕ್ತ ಅಂದಿದ ತಕ್ಷಣ ಸಂತೋಷ್ ಹೆಗಡೆನೇ ಲೋಕಾಯುಕ್ತ ಅನ್ನೋ ಥರ ಫೀಲ್ ಇತ್ತು. ಲೋಕಾಯುಕ್ತ ಅನ್ನೋ ಸಂಸ್ಥೆ ಇದೆ, ಆ ಥರದ್ದೆಲ್ಲ ಗೊತ್ತೇ ಇರಲಿಲ್ಲ. ಹೇಗೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ? ಇಲ್ಲ, ನನಗಿಂತ ಮೊದಲು 4 ಜನ ಲೋಕಾಯುಕ್ತರಿದ್ದರು. ಅದರಲ್ಲಿ 3 ಜನ ಏನೂ ಕೆಲಸ ಮಾಡಿಲ್ಲ. ಲೋಕಾಯುಕ್ತ ಸಂಸ್ಥೆ ಇದೆ ಅಂತ ಜನರಿಗೆ ಗೊತ್ತಾಗಿರಲಿಲ್ಲ. ನನಗಿಂತ ಇಮಿಡಿಯೇಟ್ ಮೊದಲು ಇದ್ದವರು ವೆಂಕಟಾಚಲ ಅಂತ, ವೆಂಕಟಾಚಲ ಅಂತ. ಅವರು ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಒಳ್ಳೆ ಕೆಲಸ ಮಾಡಿ ತೋರಿಸ್ಕೊಟ್ರು, ಲೋಕಾಯುಕ್ತ ಅನ್ನೋ ಸಂಸ್ಥೆ ಇದೆ ಅಂತ. ಅವ್ರು ಬಂದ ನಂತರ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋದೆ. ಆದರೆ ನನ್ನ ಭಾಳಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ನನ್ನ ಬಲೆಗೆ ಬಿದ್ದಿದ್ದರು. ಅದರಿಂದ ಸ್ವಲ್ಪ ಜನರಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಓಕೆ ಸರ್, ಈಗ ಪ್ರೆಸೆಂಟ್ ಸಿನಾರಿಯೋಸ್ ಬಗ್ಗೆ ಮಾತಾಡೋದಾದರೆ ಲೋಕಾಯುಕ್ತದ ಬಗ್ಗೆ, ಇವತ್ತಿನ ಲೋಕಾಯುಕ್ತದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನೇನಾದರೂ ಅದ್ರ ಬಗ್ಗೆ ಟೀಕೆ ಮಾಡಿದರೆ ಅದು ತಪ್ಪಾಗ್ಬೋದು. ಅದರಿಂದಾಗಿ ಇವತ್ತಿನ ಲೋಕಾಯುಕ್ತರಾಗಲಿ ನನ್ನಿಂದ ನಂತರ ಬಂದ ಲೋಕಾಯುಕ್ತರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸರ್, ವಾಜಪೇಯಿ ಅವರು ಕೂಡ ನಿಮ್ಮಿಂದ ತುಂಬ ಹೆಲ್ಪ್ ಪಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ವಾಜಪೇಯಿ ಅವರು, ಅದ್ವಾನಿ ಅವರು, ಮಧು ದಂಡವಟೆ, SN ಮಿಶ್ರಾ 85ನೇ ಇಸ್ವಿಯಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಾಗ ಅವರು ಬೆಂಗಳೂರಲ್ಲಿದ್ದರು. ಅವರನ್ನು ಬಂಧನಕ್ಕೆ ತಗೊಳ್ತಾರೆ. ಮತ್ತು ವಿರೋಧ ಪಕ್ಷದ ಕರ್ನಾಟಕದ ವಿರೋಧ ಪಕ್ಷದ ನಾಯಕರನ್ನು ಕೂಡ ಬಂಧನಕ್ಕೆ ತಗೊಳ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ಅವ್ರ ಪರವಾಗಿ ವಾದ ಮಾಡಿದ್ದೆ. ಅದರಿಂದಾಗಿ ಅವರಿಗೆ ನನ್ನ ನೆನಪಿತ್ತು. ಅವರಿಂದ ನನಗೆ ಸಹಾಯ ಆಗಿದೆ. ರಾಮಕೃಷ್ಣ ಹೆಗಡೆ ಅವರು ಬಂಧನದಲ್ಲಿದ್ದವರು, ಅವ್ರ ಪರವಾಗಿ ವಾದ ಮಾಡಿದ್ದೆ. ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅಡ್ವೊಕೇಟ್ ಜನರಲ್ ಆಗಿ ಮಾಡಿದರು. ಇಲ್ಲಿ ವಾಜಪೇಯಿ ಅವರು ನನ್ನನ್ನು ಸಾಲಿಸಿಟರ್ ಜನರಲ್ ಆಗಿ ಮಾಡಿದರು, ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮಾಡಿದರು. ಈ ರೀತಿ ಅವರು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ನಾನು ಕೂಡ ಅವರಿಗೆ ಸಹಾಯ ಮಾಡಿದೆ. ₹1 ತಗೊಳ್ಳಿಲ್ಲ ಅವ್ರ ಹತ್ರ. ಸುಮಾರು 2.5 ವರ್ಷ ಅವ್ರ ಪರವಾಗಿ ವಾದ ಮಾಡ್ತಾ ಇದ್ದೆ. ಆವಾಗ ಜೈಲಿಗೂ ಕೂಡ ಹೋಗ್ತಾ ಇದ್ದೆ ಅವ್ರನ್ನ ಭೇಟಿ ಮಾಡೋಕ್ಕೆ. ಅದರಿಂದ ಅವ್ರ ಸಂಪರ್ಕ ಕೂಡ ಇತ್ತು. ಅವರಿಂದ ನನಗೆ ಸಹಾಯ ಆಗಿದೆ. ಕಾನೂನಾತ್ಮಕವಾಗಿ ಇರುವಂತಹ ಸಮಸ್ಯೆಗಳನ್ನು ಸರಿಪಡಿಸುವಂತಹ ಸಂತೋಷ್ ಹೆಗಡೆನೇ ಲೈಫಲ್ಲಿ ಯಾವತ್ತು ಸಮಸ್ಯೆಗಳು ಬಂದೇ ಇಲ್ವಾ ಅಂತ? ಇಲ್ಲ, ಕಾನೂನಲ್ಲಿ ಭಾಳಷ್ಟು ದಾರಿ ಇದೆ. ಸರಿ ದಾರಿ ಇದೆ, ತಪ್ಪು ದಾರಿ ಕೂಡ ಇದೆ. ಆದರೆ ಸರಿ ದಾರಿಯಲ್ಲಿ ಹೋದರೆ ಜನರು ನಿಮ್ಮನ್ನು ನಂಬ್ತಾರೆ. ತಪ್ಪು ದಾರಿಯಲ್ಲಿ ಹೋದರೆ ಒಂದಲ್ಲದಿದ್ರೆ ಒಂದು ಸಲ ಇವನು ನಂಬಕ್ಕೆ ಸಾಧ್ಯ ಇಲ್ಲೋ ಅನ್ನೋ ಭಾವನೆ ಜನರಲ್ಲಿ ಕೂಡ ಬರ್ತಾ ಇದೆ. ನಾನು ಸರಿ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಮಾಡಿದ್ದೇನೆ. ಸರ್, ಪ್ರತಿನಿತ್ಯ ದಿನಚರಿ ಹೇಗಿರ್ತದೆ? ಯಾವ ರೀತಿ ಇರುತ್ತೆ ಡೈಲಿ ರೋಟೀನ್ಸ್ ಅಂತ? ಇದ್ದದ್ದು ದಿನಚರಿ ಇವತ್ತಿಗಿಲ್ಲ. ಇವತ್ತು ನನ್ನ ಡೈರಿ ನೋಡಿದರೆ ನೀವು ನೋಡ್ತೀರಾ, ಪ್ರತಿದಿನ ಕಾರ್ಯಕ್ರಮಗಳಿವೆ. ಈಗ ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೇನೆ. ಇವತ್ತು ಸಾಯಂಕಾಲ ಇವಾಗ 5 ಗಂಟೆಗೆ ಆರ್ಬಿಟ್ರೇಷನ್ ಶುರು ಆಗ್ತದೆ. ನಾಳೆ 2 ಕಾರ್ಯಕ್ರಮ ಇದೆ, ಬೆಳಿಗ್ಗೆ ಸಾಯಂಕಾಲ. ಈ ರೀತಿ ಕಾರ್ಯಕ್ರಮಗಳಿವೆ. ಇಲ್ಲಿ ಬೆಂಗಳೂರಲ್ಲಿ ಹೊರಗಡೆ ಕೂಡ ಇದೆ. ಈ ತಿಂಗಳಲ್ಲಿ ನಾನು ಲಿಂಗಸುಗೂರು, ರಾಯಚೂರು ಹತ್ರ ಹೋಗಬೇಕಾಗಿದೆ. ಬಳ್ಳಾರಿಗೆ ಹೋಗಿಬಿಟ್ಟು ಅಲ್ಲಿ ಒಂದು ದಿವಸ ಇದ್ದು ಮತ್ತೆ ಲಿಂಗಸುಗೂರಿಗೆ ಹೋಗಿ ವಾಪಸ್ ಬರ್ತೇನೆ. ಅದೇ ರೀತಿ 2ನೇ ತಾರೀಕು ಮಂಗಳೂರಿಗೆ ಹೋಗ್ತಾ ಇದ್ದೇನೆ. 3ನೇ ತಾರೀಕು ಇಲ್ಲಿ ವಾಪಸ್ ಬಂದು ಮತ್ತು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇನೆ. 4ಕ್ಕೆ ಹೋಗಿ 5ಕ್ಕೆ ವಾಪಸ್ ಬರ್ತೇನೆ. ಈ ರೀತಿ ತಿರ್ತಾ ಇರ್ತೇನೆ. ಬೆಂಗಳೂರಲ್ಲಿ ಕೂಡ ನಾನು ಹೋಗಿದಂಥ ವಿದ್ಯಾಸಂಸ್ಥೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದೊಂದು ದಿವಸ 2, 3 ಕಾಲೇಜಿಗೆ ಹೋದ ದಿವಸಗಳು ಕೂಡ ಇದೆ. ಸರ್, ರಾಜಕಾರಣಿಗಳನ್ನು ತುಂಬ ಜನರನ್ನು ನೋಡಿರ್ತೀರಿ. ಯಾರು ಲೈಕ್ ಇವರು ಪ್ರಾಮಾಣಿಕವಾಗಿದ್ರು, ಈ ಥರದ ರಾಜಕಾರಣಿಗಳು ಮತ್ತೆ ಅಗತ್ಯ ಇದೆ ದೇಶಕ್ಕೆ ಅಂತ? ರಾಜಕೀಯದಲ್ಲಿ ಬದಲಾವಣೆ ಬರದೇ ಇದ್ದರೆ ಈ ದೇಶದ ಭವಿಷ್ಯದ ಬಗ್ಗೆ ಹೇಳಕ್ಕೆ ಸಾಧ್ಯವಿಲ್ಲ ಏನಾಗ್ಬೋದು ಅಂತ. ನನ್ನ ಅನಿಸಿಕೆ ಏನಂದರೆ, ಇದೇ ರೀತಿ ದುರಾಸೆ ರಾಜಕಾರಣಿಗಳಲ್ಲಿ ಮತ್ತು ಅಧಿಕಾರದಲ್ಲಿರುವವರು ಜಾಸ್ತಿ ಆಗ್ತಾ ಹೋದರೆ ಈ ದೇಶದಲ್ಲಿ ಕ್ರಾಂತಿ ಆಗಬಹುದು. ಕ್ರಾಂತಿ ಆದರೆ ಈ ದೇಶದ ಭವಿಷ್ಯ ಮುಗಿದೋಯ್ತು. ಯಾಕೆಂದರೆ ಕ್ರಾಂತಿಯಲ್ಲಿ ಗೆದ್ದವನಿಲ್ಲ. ಇವತ್ತು ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿದೆ. ಅಂದರೆ ಒಂದೊಂದು ಭ್ರಷ್ಟಾಚಾರದಲ್ಲಿ 1,57,000 ಕೋಟಿ ರೂಪಾಯಿ, 1,80,000 ಕೋಟಿ ರೂಪಾಯಿಗಳು ಇದೆ ಸರ್ಕಾರದ ತಿಜೋರಿಯಿಂದ ಸೋರ್ಕೊಂಡು ಹೋಗ್ತಾ ಇದೆ. ಇದೇ ರೀತಿ ಮುಂದುವರೆದಿದೆ ಆರ್ಥಿಕ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇವಾಗ ಓದ್ತಾ ಇರ್ತಾರಲ್ಲ, ಮೂಡ ಇರ್ಬೋದು, ಇನ್ಯಾವುದೇ ಇರ್ಬೋದು ಹಗರಣಗಳು, ಅದರಲ್ಲಿ 100-150 ಕೋಟಿ ಅಂತ ಹೇಳ್ತಾರೆ, ಇನ್ನೊಂದರಲ್ಲಿ 1,000 ಕೋಟಿ ಅಂತಾರೆ. ಇಷ್ಟೊಂದು ಹಣ ಹೋದರೆ ಅಭಿವೃದ್ಧಿ ಯಾವ ರೀತಿ ಆಗೋಕ್ಕೆ ಸಾಧ್ಯ ಇದೆ? ಇದರಿಂದ ಏಟ್ ಬೀಳುವುದು ಬಡವನಿಗೆ. ಶ್ರೀಮಂತರಿಗೆ ಇದರಿಂದ ಏನಾಗಲ್ಲ, ಅವ್ರಿಗೆ ಮಾಡಿದಷ್ಟು ಸಾಲಲ್ಲ, ಇನ್ನೂ ಬೇಕು ಮತ್ತು ಬೇಕು ಅನ್ನೋ ದುರಾಸೆ.
1985ರಲ್ಲಿ ಅಂದಿನ ಪ್ರಧಾನಮಂತ್ರಿಯವರು ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದ ಮಾತು, ಸರ್ಕಾರ ಅಭಿವೃದ್ಧಿ ಕೊಟ್ಟಂಥ ₹1 ಅಂದು 15 ಪೈಸೆ ಮಾತ್ರ ಓದದ್ದು. ಇವತ್ತು ₹100 15 ಪೈಸೆ ಹೋಗ್ಬೋದು. ದುರಾಸೆ ಕಮ್ಮಿ ಆಗಿಲ್ಲ. ಅದರಿಂದ ಈ ಒಂದು ಬದಲಾವಣೆ ಬರದೇ ಇದ್ದರೆ, ಜನರಲ್ಲಿ ತೃಪ್ತಿ ಅನ್ನುವ ಗುಣ ಇಲ್ಲದೇ ಇದ್ದರೆ, ಪ್ರಾಮಾಣಿಕತೆ ಇಲ್ಲದೇ ಇದ್ದರೆ ಮುಂದೆ ಏನೇ ಆಗ್ತದೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಈ ಪ್ರಯತ್ನ ಮಾಡ್ತೀನಿ. ನನ್ನ ಕಾಲದಲ್ಲಿ ಬದಲಾವಣೆ ಬರಲ್ಲ. ನನಗೆ ಇವಾಗ 85 ವರ್ಷ ವಯಸ್ಸು, ಮತ್ತು ತಿರ್ತಾ ಇದ್ದೆ. ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋದವನು ಇವಾಗ ಬಂದು ಊಟ ಮಾಡಿಕೊಟ್ಟು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ. ಇವಾಗ 5 ಗಂಟೆಗೆ ಆರ್ಬಿಟ್ರೇಷನ್ ಶುರು ಆಗ್ತದೆ ಇಲ್ಲಿ. ಇದು ಇಲ್ಲಿ ನಾಳೆ 3 ಕಾರ್ಯಕ್ರಮಗಳಿವೆ. ಈ ರೀತಿ ನನ್ನ ದಿನಚರ್ಯ ಹಂಗಿದೆ. ಆದರೆ ಭವಿಷ್ಯದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಏನಾಗ್ಬೋದು ಅಂತ. ವಾಲ್ಮೀಕಿ ಹಗರಣದಲ್ಲಿ ₹182 ಕೋಟಿ ಹೋಯಿತು. ಆಮೇಲೆ ಮತಕ್ಕಾಗಿ ಏನೇನೋ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳು ಕೊಡ್ತಾರೆ. ಇವರು ಅಂತಲ್ಲ, ಎಲ್ಲ ಪಕ್ಷದವರು ಒಂದೇ ಶಾಲೆಗೆ ಹೋದವರು. ನನ್ನ ಗಣಿವರದಿಯಲ್ಲಿ 3 ಜನ ಮುಖ್ಯಮಂತ್ರಿಗಳ ಹೆಸರಿದೆ, ಕಾಂಗ್ರೆಸ್ನವರು, JDSನವರು, BJPಯವರು. ಅದರಿಂದ ನನ್ನ ಮಾತು ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದದ್ದಲ್ಲ. ಸಮಾಜದಲ್ಲಿ ಇರುವಂಥ ಅನ್ಯಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದರಲ್ಲಿ ರಾಜಕೀಯ ಪಕ್ಷಗಳು ದೊಡ್ಡ ಪಾತ್ರ ವಹಿಸ್ತಾ ಇವೆ. ಇದಕ್ಕಾಗಿ ಈ ಒಂದು ಸಮಾಜವನ್ನು ಬದಲಾಯಿಸಿದರೆ ಎಲ್ಲಾದರೂ ಇದಾಗ್ಬೋದು. ಆದರೆ ದಿಢೀರಂತ ಬದಲಾವಣೆ ಬರಲ್ಲ. ಅದೊಂದು ಸಮಾನ ರೀತಿಯಲ್ಲಿ ಆಗಬೇಕು. ಆ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ಸರ್, ನನಗೆ ಆಶ್ಚರ್ಯ ಆಗೋದು, 200ರಿಂದ 300 ಕೋಟಿ ಇಲ್ಲ ಅಂತಂದರೆ ಒಂದು ಕ್ಷೇತ್ರದ ಚುನಾವಣೆ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯ ಸಿಚುವೇಶನ್ ಇದೆ. ಜನರಲ್ಲಿ ದುರಾಸೆ ಆ ಮಟ್ಟಕ್ಕೆ ಹೋಗಿದೆ. ಮತ ಹಾಕಬೇಕಾದ್ರೆ ಅವರು ಹಣಕ್ಕೆ ತಗೊಳ್ತಾರಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ, ಖಂಡಿತವಾಗಿಯೂ ಈ ಒಂದು ದೇಶದಲ್ಲಿ ಈ ದುರಾಸೆ ಯಾವ ಮಟ್ಟಕ್ಕೆ ಹೋಗಿದೆ, ಇದರ ಪ್ರತಿಫಲ ಏನು ಅನ್ನೋದನ್ನು ಜನರು ಅರ್ಥ ಮಾಡೋದಿಲ್ಲ. ಇವತ್ತು ಎಲ್ಲರೂ ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಇದರಲ್ಲಿ ನನಗೇನಿದೆ ಅಂತ ಹೊರತು ಇದರಲ್ಲಿ ಸಮಾಜಕ್ಕೆ ಏನಿದೆ, ದೇಶಕ್ಕೆ ಏನಿದೆ ಅನ್ನೋ ಭಾವನೆ ಭಾಳ ಜನರಲ್ಲಿ ಇಲ್ಲ. ಇದು ಅದರಿಂದ ಈ ಮೌಲ್ಯಗಳ ಮರು ಅಳವಡಿಕೆ ಆಗಬೇಕು. ಇದು ಹಿಂದೆ ಇತ್ತದ್ದು. ಇದು ನಾನು ಸೃಷ್ಟಿ ಮಾಡಿದ್ದಲ್ಲ, ಇನ್ಯಾರು ಇತ್ತೀಚೆಗೆ ಸೃಷ್ಟಿ ಮಾಡಿದ್ದಲ್ಲ. ಹಿಂದೆ ಇದ್ದಂಥ ಮೌಲ್ಯಗಳು ನಾವು ಇವತ್ತು ಮರೆತು ಬಿಟ್ಟಿದ್ದೇವೆ. ಇವತ್ತಿನ ಶಾಲಾ ಪಠ್ಯಗಳಲ್ಲಿ ಮೌಲ್ಯಗಳ ವಿಚಾರ ಏನಿಲ್ಲ, ಬರೀ ಹಣ ಮಾಡೋ ವಿಚಾರ ಇದೆ ಹೊರತು ಇನ್ನೇನಿಲ್ಲ. ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ, ಆದರೆ ಹೆಂಗೆ ಬಳಸಬೇಕಂತ ಕಲಿಸಲ್ಲ. ಇವತ್ತು ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ. ಭಾಳ ವರ್ಷದ 45ನೇ ಇಸ್ವಿಯಿಂದ ಒಂದು ಕೊರಿಯನ್ ವಾರ್ ಬಿಟ್ಟರೆ ಇನ್ನೇನು ಆಗಿರಲಿಲ್ಲ. ಇವಾಗ ಶುರುವಾಗಿದೆಲ್ಲ. ರಷ್ಯಾ ಮತ್ತು ಯುಕ್ರೇನ್ಗೆ, ಗಾಜಾ ಮತ್ತು ಇಸ್ರೇಲ್ನಲ್ಲಿ ಎಷ್ಟು ಸಾವಿರ ಜನ ಸತ್ತಿದ್ದಾರೆ, ಎಷ್ಟು ಮಕ್ಕಳು ಅನಾಥರಾಗಿದ್ದಾರೆ. ಯಾವ ಕಾರಣಕ್ಕಾಗಿ? ಯಾರಿಗೆ ಲಾಭ ಇದರಿಂದ? ತಮಗೆ ಬೇಕು, ತಮಗೆ ಅಧಿಕಾರ ಬೇಕು ಅನ್ನೋ ಒಂದೇ ಕಾರಣದಿಂದ ಈ ಘಟನೆಗಳು ನಡೀತಾ ಇವೆ. ಅದು ಇನ್ನು ಮುಂದೆ ಇಲ್ಲ. ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ಕ್ರಾಂತಿಯಿಂದ ಏನಾದರೂ ಆದರೆ ಈ ದೇಶ ಬೇರೆ ಬೇರೆ ದೇಶ ಆಗ್ಬೋದು. ಇವತ್ತು ನಾವು ಕಾವೇರಿ ನೀರಿನ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದೇವೆ, ತಮಿಳುನಾಡು. ನಾವು ಇವತ್ತಿಗಿದ್ರೆ ಸಾಕನ್ನೋ ಭಾವನೆ ಮಾತ್ರ ಹೊರತು ಇನ್ನು ಮುಂದಕ್ಕೇನೇ ಆಗ್ಬೋದು ಅನ್ನೋದ್ರ ಬಗ್ಗೆ ಯಾರು ತಿಳ್ಕೊಳ್ಳಲ್ಲ. ಈ ಪ್ರಶ್ನೆ ನಾನು ಕೇಳಲೇಬೇಕು. ಯಾಕೆಂತಂದರೆ ತುಂಬ ಜನ ಭ್ರಷ್ಟಾಚಾರದ ವಿರುದ್ಧ ಸಂತೋಷ್ ಹೆಗ್ಡೆ ಅವರು ಹೋರಾಟ ಮಾಡಿದ್ದನ್ನು ಅದ್ಭುತವಾಗಿ ನೋಡಿದ್ದಾರೆ. ತಾವು ತಮಗೆ ಅಂತ ಸ್ವಂತಕ್ಕೇನು ಮಾಡ್ಕೊಂಡೇ ಇಲ್ವಾ ಸರ್? ಆಸ್ತಿ ಪಾಸ್ತಿ ಜಮೀನು? ನಾನು ನಿವೃತ್ತನಾಗುವವರೆಗೆ ಲೋಕಾಯುಕ್ತದಿಂದ ನನಗೆ ಈ ಒಂದು ಫ್ಲ್ಯಾಟು ಮತ್ತು ಬ್ಯಾಂಕಲ್ಲಿ ಕೆಲವು ಲಕ್ಷ ರೂಪಾಯಿ ಇರ್ಬೋದು. ಆದರೆ ತದನಂತರ ಆರ್ಬಿಟ್ರೇಷನ್ನಲ್ಲಿ ಭಾಳಷ್ಟು ಹಣ ಬಂದಿದೆ. ಅದು ನಾನು ಹಣಕ್ಕಾಗಿ ಮಾಡಿದ ಇದಲ್ಲ. ಆ ಜನರು ಬರ್ತಾಯಿದ್ರು, ನಮ್ಮ ವಿಚಾರ ಈಗ ಆರ್ಬಿಟ್ರೇಷನಲ್ಲಿ ನೀವು ನ್ಯಾಯಾಧೀಶರಾಗಿರ್ಬೇಕು ಅಂತ ಕೇಳ್ತಾಯಿದ್ರು. ನನಗೆ ಸಮಯದಲ್ಲಿ ಇನ್ನೇನು ಇದಿರಲಿಲ್ಲ, ಒಪ್ತಾ ಇದ್ದೆ. ಭಾಳಷ್ಟು ಆದಾಯ ಇತ್ತು ಅದರಲ್ಲಿ. ಅದನ್ನು ಬ್ಯಾಂಕಲ್ಲಿ ಹಾಕಿದ್ದೇನೆ, ತೆರಿಗೆ ಕಟ್ಟಿದ್ದೇನೆ. ಬೇಕಾದರೆ ಯಾರು ಬೇಕಾದರೆ ಕೇಳಿದರೆ ತೋರಿಸ್ತಾನೆ, ಯಾರಿಂದ ಯಾರು ಕೊಟ್ಟರು ಏನಂತ. ಇದೆಲ್ಲ ಕಂಪನಿಗಳು ಕೊಟ್ಟದ್ದು, ಫಾರಿನ್ ಮತ್ತು ಇಂಡಿಯನ್ ಕಂಪನಿಗಳು ಕೊಟ್ಟದ್ದು ಇದೆ. ಆದರೆ ನನಗೆ 2023ರಿಂದ ಅದನ್ನು ಕಮ್ಮಿ ಮಾಡಿದ್ದೇನೆ. ಇವಾಗ ಒಂದು 4-5 kg ಇದೆ ಅಷ್ಟೇ ಸಾಕು. ಅದರಲ್ಲೂ ತಿಂಗಳಿಗೆ ಬರ್ತದೆ. ಪೆನ್ಷನ್ ನನಗೆ ಭಾಳಷ್ಟು ಬರ್ತದೆ ಇವಾಗ. ಅದರಲ್ಲೇ ಜೀವ ಮಾಡಿದೆ. ನನಗೆ ಬಂದಂಥ ಕಾನೂನಿನ ಚೌಕಟ್ಟಲ್ಲಿ ಬಿಟ್ಟು ₹1 ಇನ್ನೊಬ್ಬನ ಕೈಯಿಂದ ತಗೊಂಡಿಲ್ಲ. ಇಲ್ಲದ್ರೆ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬೀಜದಲ್ಲಿ ಇಳಿತಾ ಇದ್ರು. ನಾನು ಲೋಕಾಯುಕ್ತನಾಗಿ ವರದಿ ಕೊಡುವಾಗ ಎಷ್ಟು ಜನ ಎಷ್ಟೆಷ್ಟು ಥರದ ಇದು ಅಂತ ತಗೊಂಡು ಬಂದಿದ್ರು, ಆಫರ್ಸ್ ಎಲ್ಲ ಗವರ್ನರ್ ಹುದ್ದೆ ಬೇಕು, ಅದು ಬೇಕು, ಇದು ಬೇಕು, ಹಣ ಬೇಕು, ಇದು ಬೇಕಂತ. ನಾನು ಯಾವುದಕ್ಕೂ ತಲೆಬಾಗಲಿಲ್ಲ. ಸರ್, ಇಲ್ಲಿರುವಂಥ ಫೋಟೋ ಕಲೆಕ್ಷನ್ ಬಗ್ಗೆ ಮಾತಾಡಬೇಕು ಸರ್.
ಇಲ್ಲಿ ಮತ್ತೆ ಅಲ್ಲಿರುವ ಪೇಪರ್ ಇಲ್ಲಿದ್ದು ಕಟ್ ಮಾಡಿ ಅಲ್ಲಿಟ್ಟದ್ದು ಒಂದೇ ಕೇಸದಲ್ಲದು. ಇದು ಯಾವ ಸಂದರ್ಭದಲ್ಲಿ ಇದು ನಾನು ನಿವೃತ್ತನಾದಾಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಜೊತೆ ಮಿಕ್ಕಿದವ್ರ ಜೊತೆ ತೆಗೆದ ಫೋಟೋ. ಸರ್ ಇಲ್ಲಿ ತನಕ ಎಷ್ಟು ಅವಾರ್ಡ್ಗಳು ಬಂದಿದೆ ಅಂತ ಲೆಕ್ಕನೇ ಇರಲ್ಲ, ಅದು ಆಬ್ವಿಯಸ್ಲಿ ಗೊತ್ತು ಇಲ್ಲ. ಬೇರೆ ಬೇರೆ ರತ್ನಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ಸುಮಾರು 10 ಅವಾರ್ಡ್ಗಳಲ್ಲಿ ನಗದು ಕೂಡ ಕೊಟ್ಟಿದ್ದಾರೆ, ₹1 ಇಟ್ಕೊಂಡಿಲ್ಲ. ಎಲ್ಲ ಕೊಟ್ಟ ಹಣವನ್ನು ನನಗೆ ಬೇಡ, ಇಂಥ ಸಂಸ್ಥೆ ಕೊಡ್ತೀರಾ ಅಂತ ಕೇಳಿದಾಗ ಕೊಡ್ತೇವೆ ಅಂತ ಹೇಳಿದ್ರು. ಅದನ್ನು ಇವರಿಗೆ ನಿಮಾನ್ಸಿ ಕೊಟ್ಟಿದ್ದೇನೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೊಟ್ಟಿದ್ದೇನೆ, ಕಿಡ್ವಾಯಿ ಆಸ್ಪತ್ರೆ ಕೊಟ್ಟಿದ್ದೇನೆ, ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆ ಕೊಟ್ಟಿದ್ದೇನೆ. ಬೇರೆ ಬೇರೆ ₹1 ನಾನು ಇಟ್ಕೊಂಡಿಲ್ಲ. ಇವರು ಆದಿಚುಂಚನಗಿರಿ ಸ್ವಾಮಿಯವರು ಚುಂಚಶ್ರೀ ಅವಾರ್ಡ್ ಕೊಟ್ಟರು, ಅದಕ್ಕೆ 51,000 ಕೊಟ್ಟರು. ಅದನ್ನು ನನಗೆ ಬೇಡ, ನೀವು ಆಸ್ಪತ್ರೆ ರನ್ ಮಾಡ್ತಾಯಿದ್ರೆ ನೀವೇ ಇಟ್ಕೊಳ್ಳಿ ಅಂತ ಅವರಿಗೆ ವಾಪಸ್ ಕೊಟ್ಟೆ. ಒಬ್ಬರು ₹1 ಕೋಟಿ ಕೊಟ್ಟರು ನನಗೆ, ಅದನ್ನು ಭಾರತದ ಯೋಧರಿಗೆ ಕೊಟ್ಟಿದ್ದೇನೆ. ₹1 ಕೋಟಿ. ಅದು ನಿಮಗೆ ಬಿಟ್ಟದ್ದು, ನಾನು ಅದರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ನಾನು ವಾಸ್ತವಿಕವಾಗಿ ನನ್ನ ಜೀವನದಲ್ಲಿ ಏನಾಗಿದೆ, ಈ ಒಂದು ಫ್ಲ್ಯಾಟ್ ಇದೆ, ಇದ್ದ ಹಣದ ಇತ್ತೀಚೆಗೆ ಬಂದ ಹಣನೆಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೇನೆ. ಯಾಕಂದ್ರೆ ನನ್ನ ನಂತರ ಅವಳ ಜೀವನಕ್ಕೆ ಆಗ್ಬೋದು ಅಂತ. ಅದರಲ್ಲಿ ಭಾಳಷ್ಟು ಇದೆ. ಆದರೆ ₹1 ಯಾರಿಗೂ ಮೋಸ ಮಾಡಿಲ್ಲ, ಯಾರ ಕೈಯಿಂದಲೂ ತಗೊಂಡಿಲ್ಲ. ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ, ಒಂದು ಯೆಲ್ಲೋ ಬೋರ್ಡ್ ಕಾರಲ್ಲಿ ಹೋಗ್ತಾ ಇದ್ರಿ, ಸಣ್ಣ ಕಾರಲ್ಲಿ, ಟ್ಯಾಕ್ಸಿಯಲ್ಲಿ. ಅದು ಒಂದು ಕಾರ್ಯಕ್ರಮ ಇತ್ತು ಯಲಹಂಕದಲ್ಲಿ, ಒಂದು ಶಾಲಾ ಕಾರ್ಯಕ್ರಮ ಇತ್ತು. ಅವ್ರು ಕಾರ್ ಕಳಿಸಿದ್ರು. ನಾನು ಸಾಧಾರಣವಾಗಿ ನನ್ನ ಕಾರಲ್ಲಿ ಹೋಗ್ತಾ ಇರ್ತೇನೆ. ಈವನ್ ಊರಿಗೆ ಬೇರೆ ಬೇರೆ ಕಡೆಗೆ ಹೋಗೋದಿದ್ರು ಕೂಡ, ಪ್ಲೇನಲ್ಲಿ ಹೋಗೋದಿದ್ರು ಕೂಡ ನನ್ನ ಖರ್ಚಲ್ಲೇ ಹೋಗ್ತೇನೆ. ಅದರಿಂದ ನನಗೆ ಯಾರ ಇದು ಬೇಡ, ಸಹಾಯ ಬೇಡ. ಇವತ್ತು ಅವರು ಹೇಳಿದ್ರು ಕಾರ್ ಕಳಿಸ್ತೇವೆ ನಿಮ್ಗೆ, ಅದು ಎಲ್ಲಿದೆ ಅಂತ ಗೊತ್ತಾಗಲ್ಲ ಏನು ಅಂತ. ಅದಕ್ಕೆ ಕಳಿಸಿ ಅಂತ ಹೇಳಿದೆ. ಟ್ಯಾಕ್ಸಿಯಲ್ಲಿ ನಾನು ಹೋದೆ. ಕಾರ್ಯಕ್ರಮ ಮುಗಿಸ್ಬಿಟ್ಟು ಇಲ್ಲಿ ಮನೆಗೆ ಬರುವಾಗ 2:30 ಆಗಿತ್ತು. ಅಲ್ಲಿ ಊಟ ಇತ್ತು, ಊಟ ಮಾಡಿಲ್ಲ, ಇಲ್ಲೇ ಬಂದೆ, ಊಟ ಮಾಡಿದೆ. ಮಾಧ್ಯಮಗಳ ಜವಾಬ್ದಾರಿ ಬಗ್ಗೆ ಕೇಳಲೇಬೇಕು. ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ಮಾಧ್ಯಮಗಳು ಇವತ್ತು ಫೋಕಸ್ ಮಾಡ್ತಾ ಇರುವಂಥ ವಿಚಾರಗಳೇ ಅನಗತ್ಯ ಅಂತ ಅನ್ಸುತ್ತೆ ನಮಗೂ ಕೂಡ. ನನಗೂ ಹಾಗೆ ಅನಿಸ್ತಾ ಇದೆ. ಇವಾಗ ಇದೊಂದು ವಿಚಾರ ತಗೊಳ್ಳಿ, ಈ ಮರ್ಡರ್ ಕೇಸ್ ಆಯ್ತಲ್ಲ, ದರ್ಶನ್ ಮರ್ಡರ್ ಕೇಸ್ ಆಯ್ತಲ್ಲ, ಇವಾಗ ಸುಮಾರು 100-120 ದಿವಸ ಆಗಿದೆ ಇದಾಗಿ. ದಿನನಿತ್ಯ ಪ್ರತಿದಿನ ಪ್ರತಿ ಗಂಟೆಗೆ ಅದೇ ಒಂದು ಟಿ ವಿಯಲ್ಲಿ ನೀವು ಇದು ಮಾಡ್ತೀರಲ್ಲ, ಅದು ಆತ ತಪ್ಪು ಮಾಡಿದ್ದಾನೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಒಬ್ಬ ವ್ಯಕ್ತಿ ಮೇಲೆ ಒಂದು ಕೊಲೆ ಆರೋಪ ಇದೆ. ಹೌದು ದೊಡ್ಡ ವ್ಯಕ್ತಿ, ಅಂಥವರನ್ನು ಬಂಧನಕ್ಕೆ ತಗೊಂಡಾಗ ಸಾರ್ವಜನಿಕರಿಗೆ ಅದರ ಮಾಹಿತಿ ಇರಬೇಕು, ಕೊಡಿ. 1-2 ದಿವಸ 2 ದಿವಸ ಆಯಿತು. ಇಷ್ಟು ದಿವಸ ಮಲಗಿದ್ದಾನೋ ಇಲ್ವೋ, ಬಾತ್ರೂಮಿಗೆ ಹೋಗಿದ್ದಾನೋ ಇಲ್ವೋ, ಇದೆಲ್ಲ ಯಾಕೆ ಎಲ್ಲ ಚಾನೆಲ್ಗಳಲ್ಲಿ ಇದೇ ರೀತಿ ಆಗ್ತಾ ಇದೆ ಅಲ್ಲ. ಮಾಧ್ಯಮ ಜನರ ಪ್ರೀತಿಗೆ ಪಾತ್ರರಾಗಿ ಜನರು ಅದನ್ನು 4ನೇ ಸ್ತಂಭ ಅಂತ ಕರೀತಾರೆ, ಸಂವಿಧಾನದ 4ನೇ ಸ್ತಂಭ. ಅದು ಸಂವಿಧಾನದಲ್ಲಿಲ್ಲ, ಬರೀ 3 ಸ್ತಂಭಗಳು ಇರೋದು, ಇದು 4ನೇ ಸ್ತಂಭ. ಅದು ಯಾಕೆ ಅಂದರೆ ಜನರಿಗೆ ಮಾಹಿತಿ ಕೊಡ್ತಾ ಇತ್ತು, ಅದು ಇಲ್ಲಿ ಇದಾಯಿತು, ಅದು ಅಲ್ಲಿ ಅದಾಯಿತು ಅಂತ ವಿಚಾರದಲ್ಲಿ. ಇವಾಗ ಒಂದೇ ವಿಚಾರದಲ್ಲಿ ನೀವು ನಿಮ್ಮದೇ ಆದ ಕಾರಣಗಳಿಗಾಗಿ ಯಾವ್ಯಾವುದು ಅಡ್ವರ್ಟೈಸ್ಮೆಂಟಿಗೋ ಇನ್ಯಾವುದಕ್ಕಾಗಿ TRP ಇರ್ಬೋದು, ಇರ್ಬೋದು, ಇದಕ್ಕಾಗಿ ಮಾಡಿದರೆ ಮಾಧ್ಯಮದ ಮೇಲಿರುವಂಥ ಗೌರವ ಹೋಗ್ತದೆ ವೀಕ್ಷಕರಿಗೆ. ಮತ್ತು ಮಾಧ್ಯಮದಲ್ಲಿ ಕೂಡ ಭ್ರಷ್ಟಾಚಾರ ಇದೆ, ಇಲ್ಲ ಅಂತ ಹೇಳಬೇಡಿ. ನೀರಾ ರಾಡಿಯಾ ಅಂತ ಒಂದು ಕೇಸ್ ನಾನು ಅದರ ವಿಚಾರ ನಾನು ಅಧ್ಯಯನ ಮಾಡಿದ್ದೇನೆ ನಾನು. ಇದು ಒಂದು ಕೇಸಲ್ಲೆಲ್ಲ ಭಾಳಷ್ಟು ಕೇಸ್ಗಳು ಇದೇ ರೀತಿಯಲ್ಲ ಹಣ ಕೊಟ್ಟು ಸುಳ್ಳು ವರದಿ ಮಾಡೋದು ಕೂಡ ಮಾಧ್ಯಮದಲ್ಲಿದೆ. ಆದರೆ ನನಗೆ ಮಾಧ್ಯಮದ ಮೇಲೆ ಭಾಳಷ್ಟು ಗೌರವ ಇದೆ. ಯಾಕಂದರೆ ಮಾಧ್ಯಮದ ಮುಖಾಂತರ ಮಾತ್ರ ನೀವು ಇತರರಿಗೆ ತಿಳಿಸ್ಬೋದು ಏನಾಗ್ತಾ ಇದೆ ಅನ್ನೋದನ್ನು. ಆದರೆ ಅದನ್ನು ಒಂದು ಸಮತೋಲನದಲ್ಲಿ ಮಾಡಬೇಕು ಹೊರತು ಪಾಪ್ಯುಲಾರಿಟಿ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾಡೋಕ್ಕೆ ಬೇರೆ ಬಣ್ಣ ಹಾಕಿ ಎಲ್ಲ ತಿಳಿಸೋದು ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಅದು ಎಲ್ಲ ಸ್ತಂಭಗಳಲ್ಲೂ ಇದೆ. ರಾಜಕೀಯವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು, ಶಾಸಕಾಂಗವೇ ಇರ್ಬೋದು, ಎಲ್ಲರಲ್ಲಿ. ಇನ್ನೊಂದು ಪ್ರಶ್ನೆ ಸರ್, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಸಿಕ್ಕಾಪಟ್ಟೆ ನೋಡೋದು ಒಂದು ಅತಿರೇಕದ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಹುಚ್ಚುಚ್ಚರಂತೆ ಆಡುವಂಥವ್ರು ಅವರೆಲ್ಲ ಪಾಪ್ಯುಲರ್ ಆಗಿಬಿಡ್ತಾರೆ. ಆ ಥರದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತಲ್ಲ. ಮನೋರಂಜನೆಯಲ್ಲಿ ಅದಕ್ಕೆ ಯಾವುದೇ ರೀತಿ ನೀತಿ ಇಲ್ಲ.
ಅದು ಆತನಿಗೆ ಇಷ್ಟ ಬಂದದ್ದು ಇನ್ನೊಬ್ಬರಿಗೆ ಇಷ್ಟ ಬಂದದ್ದನ್ನು ಆತ ಮಾಡುವುದು ಇದೆಲ್ಲ ಇದಾಗ್ತದೆ. ಇವಾಗ ನಾನು ಕೂಡ ಈ ಸಂಗೀತದ ವಿಚಾರ ನಿಮ್ಗೆ ಹೇಳಿದೆ, ಆದರೆ ಅಂಥ ಇದಕ್ಕೆ ನಾನು ಕಾರ್ಯಕ್ರಮಗಳಿಗೆ ಹೋಗಲ್ಲ, ಅದನ್ನು ರೆಕಾರ್ಡು ಮಾಡಲ್ಲ, ಅದನ್ನು ಕೇಳೋಕ್ಕೆ ಹೋಗಲ್ಲ. ನನಗೆ ಒಂದು ಸಾಧಾರಣವಾದ ರೀತಿಯಲ್ಲಿ ಒಂದು ಸಂದೇಶ ಕಳಿಸುವಂಥ ಅದು ಪ್ರೀತಿಯ ಸಂದೇಶವೇ ಇರ್ಬೋದು ಅಥವಾ ಇನ್ನು ಮೌಲ್ಯದ ಆಧಾರದ ಮೇಲೆ ಇರ್ಬೋದು. ಇದನ್ನೆಲ್ಲ ನಾನು ಎಲ್ಲ ಲೈಕ್ ಮಾಡ್ತೇನೆ ಹೊರತು ಎಲ್ಲ ಥರದ ಡಮ್ ಡಿಗಡಿಗೆ ಅದೆಲ್ಲ ನಾನು ಇದು ಮಾಡಲ್ಲ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ತೋರಿಸ್ತೀನಿ ಅಂತ ಹೇಳಿದ್ರಿ ಆಡಿಯನ್ಸ್. ಕಾರ್ಡ್ಲೆಸ್ಸು. ಇದರಲ್ಲಿ ಸುಮಾರು 750 ಹಾಡುಗಳಿವೆ. ಬರೀ ಸ್ವಿಚ್ ಆನ್ ಮಾಡಿ ಕೇಳ್ಬೋದು, ನಾವು ಚಾರ್ಜ್ ಮಾಡಬೇಕು ಅಷ್ಟೇ. ಇದು ನೋಡಿ, ಇದು ಅಷ್ಟೇ. ಇದರಲ್ಲೂ ಸುಮಾರು 1000 ಹಾಡುಗಳಿವೆ. ಮತ್ತು ಇದಕ್ಕೆ ಪೆನ್ ಡ್ರೈವ್ ಹಾಕಿಬಿಟ್ಟು ಆ ಪೆನ್ ಡ್ರೈವ್ ಹಾಡು ಕೂಡ ಇದು ಕೇಳ್ಬೋದು ನೀವು. ಇದು ಕೂಲಿಂಗ್ ಗ್ಲಾಸು. ಇದರಲ್ಲೂ ಹಾಡುಗಳಿವೆ. ಹಾಂ, ಹೌದು ಇದರಲ್ಲಿ ಪ್ಲೇ ಆಗ್ತದೆ. ಇದು ನೋಡ್ರಿ, ಕನೆಕ್ಷನ್ ಇದ್ದಿದೆ. ಇದು ಇದೇ ರೀತಿ ಇದರಲ್ಲಿ ನೋಡಿ, ಇದರಲ್ಲಿ ಹಾಡಿದೆ. ಶಂಷಾದ್ ಬೇಗಂ ಅಂತ ಹಳೇ ಭಾಳ ವರ್ಷದ ಹಿಂದಿದ್ದು ಹಾಡು. ಪಾಕಿಸ್ತಾನಿಗೆ ಸಾಂಗ್ ಅಂದಾಗ ನನಗೆ ನೆನಪಾಯಿತು, ಮೇಡಮ್ಗೆ ಪ್ರಪೋಸ್ ಮಾಡಿದ್ದಾಗ ಆ ಥರದ್ದು ಏನಾದರೂ ಫೀಲ್ ಇತ್ತಾ ಮನಸ್ಸಲ್ಲಿ? ಅದರಲ್ಲಿತ್ತು. ಅದರಿಂದಾಗಿ ಸಿನಿಮಾಕ್ಕೆ ಹೋಗ್ತಾ ಇದ್ವಿ. ಮತ್ತು ಅದಕ್ಕೆ ಬೇಕಾದಂಥ ಹಾಡುಗಳು ಇನ್ನೂ ನಾವಾಗ ಇದು ಮಾಡಿದ್ವಿ. ಇದು ಬೇಗೆಲ್ಲ ಇದರಲ್ಲಿ ಇರೋದು ಜಾಸ್ತಿ ಅದೇ ರೀತಿಯ ಹಾಡುಗಳು. ಅಂದರೆ ಎಷ್ಟು ವರ್ಷಗಳ ಲವ್ ಮದುವೆ ಆಯಿತು ಸರ್? ಸುಮಾರು ಅವಳು 18 ವರ್ಷದವಳಾಗಿದ್ಲು. ನನಗೆ 22 ವರ್ಷ, 4 ವರ್ಷ ನಾನು ದೊಡ್ಡವನು. ಮತ್ತು 7 ವರ್ಷದ ನಂತರ ನಾನು ಮದುವೆ ಆದದ್ದು. ಅಷ್ಟರ ಜೊತೆಯಲ್ಲಿ ಓದ್ತಾ ಇದ್ವಿ. ಅವಳ ಅಣ್ಣ ನಾನು ಕ್ಲಾಸ್ಮೇಟು, ಆದ್ದರಿಂದ ಪರಿಚಯ ಆಯಿತು. ಯಾವತ್ತಂತ ನಾನು ಹೌದೌದು. ಹಾಂ, ಪ್ರಪೋಸಲ್ ಆಮೇಲೆ ಅದಕ್ಕೇನಿದೆ, ಸುಮಾರು ವರ್ಷ ಜೊತೆಯಲ್ಲಿದ್ವಿ, ನಾವು ತಿರುಗಾಡ್ಕೊಂಡಿದ್ವಿ. ಅದು ಮದುವೆ ಆಗೋಣ ಅಂತ ಹೇಳಿ. ವೀಕ್ಷಕರೇ ನೋಡಿ, ಮ್ಯೂಸಿಕ್ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇದೆ ಅಂತಂದರೆ, ಕನ್ನಡಕ ಹಾಕಿಕೊಳ್ಳುವಂತಹ ಕನ್ನಡಕದಲ್ಲೂ ಗಾಯನ ಮತ್ತು ಹೆಡ್ಸೆಟ್ ಇದೆ ಅದರಲ್ಲೂ ಕೂಡ. ಆಮೇಲೆ ಈ ಥರದ್ದೊಂದು ಕಲೆಕ್ಷನ್ಗಳು ನನಗೆ ಅಪರೂಪಕ್ಕೆ ಈ ಥರದ್ದು ಕಲೆಕ್ಷನ್ಸ್ಗಳು ಕಾಣಸಿಗೋದು. ಬಟ್ ಅದನ್ನು ತುಂಬ ಚೆನ್ನಾಗಿ ಅವರು ಹಾಗೆ ಉಳಿಸ್ಕೊಂಡಿದ್ದಾರಲ್ಲ, ಸೊ ಅದು ಖುಷಿ ಆಗ್ತದೆ ಆ್ಯಕ್ಚುಲಿ. 1000ಕ್ಕೂ ಹೆಚ್ಚು ಸಾಂಗ್ಗಳು, ಒಂದೊಂದರಲ್ಲೂ ಕೂಡ 2000 3000 ಇದೆ ಅಂತಂದರೆ ಅದು ತರ್ಕಕ್ಕೆ ನಿಲುಕದಂತಹ ವಿಚಾರ. ವಿಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಎಲ್ಲ ವೀಕ್ಷಕರಿಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಸ್ವಲ್ಪ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಬರೀ ಹಣ ಎಲ್ಲ ರೀತಿಯಲ್ಲೂ ಮಾಡಿ ನಿಮಗೆ ಸಂತಸ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂಪತ್ತಲ್ಲಿ ಒಳ್ಳೆ ನಿದ್ದೆ ಬರ್ತದೆ, ತೃಪ್ತಿ ಸಂತಸ ಇರ್ತದೆ. ತಪ್ಪು ದಾರಿಯಲ್ಲಿ ಮಾಡಿದಂಥ ಹಣದಿಂದ ನಿದ್ದೆ ಬರಲ್ಲ. ಯಾವಾಗ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಯಾವಾಗ ಮಕ್ಕಳೇ ಅದನ್ನು ದುರ್ಬಳಕೆ ಮಾಡ್ತಾರೋ ಅನ್ನೋ ಯೋಚನೆ ಇದ್ದೇ ಇರ್ತದೆ, ನಿದ್ದೆ ಬರಲ್ಲ. ಅದಕ್ಕೆ ಮದ್ದು ತಗೊಳ್ಬೇಕಾಗ್ತದೆ. ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಗುಣವನ್ನು ಇಟ್ಕೊಳ್ಬೇಕು. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. an ambition to become somebody big, ambition to become rich. Legitimately earned wealth is no product of sin. ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂಪತ್ತಲ್ಲಿ ಏನೂ ತಪ್ಪಿಲ್ಲ. ಆದ್ದರಿಂದ ಪ್ರಯತ್ನಪಟ್ಟು ಸರಿದಾರಿಯಲ್ಲಿ ಶ್ರೀಮಂತರಾಗಿ ಏನೂ ತಪ್ಪಿಲ್ಲ. ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿಲ್ಲ. ಅಂಥ ಸಂಪತ್ತಲ್ಲಿ ಸಂತೋಷ ಎಂದೂ ಬರಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಸಮಾಜ ಮುಂದುವರಿತಾ ಹೋದರೆ ನನ್ನ ಅನಿಸಿಕೆಯಲ್ಲಿ ಒಂದು ದಿನ ಕ್ರಾಂತಿ ದೇಶದಲ್ಲಿ ಆಗ್ತದೆ. ಕೋಟಿ 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 ಕಟ್ಟಲೆ ಹಣವನ್ನು ಅಕ್ರಮವಾಗಿ ಸಂಪಾದಿಸ್ತಾರೆ ಇವತ್ತು. ಅದರಿಂದ ಕೋಟಿ ಕೋಟಿ ಜನರಿಗೆ ಅನ್ಯಾಯ ಆಗ್ತದೆ. ಅವರ ಆಕ್ರೋಶ ಒಂದು ದಿವಸ ತಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ಒಂದು ಸಂತಸದ ಭವಿಷ್ಯಕ್ಕೆ ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ ಈ 2 ಮೌಲ್ಯಗಳನ್ನು ಅಳವಡಿಸಿ, ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಇವಾಗ ಮಾನವರಾಗಿ ಹುಟ್ಟಲ್ಲ, ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೆ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ.
ನಮ್ಮ ಹಿರಿಯರು ಹೇಳ್ತಾರಲ್ಲ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಆ ಮಾತನ್ನು ನಿಮ್ಮಲ್ಲಿ ಅಳವಡಿಸಿ ನಿಮ್ಮ ಜೀವನದಲ್ಲಿ ಸಂತಸ ಬರಬೇಕಾದ್ರೆ ತೃಪ್ತಿ ಮತ್ತು ಮಾನವೀಯತೆ ಇರಬೇಕು. ಧನ್ಯವಾದ. ಓಕೆ. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾನ್ಯ ಸಂತೋಷ್ ಹೆಗಡೆ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಅವರ ಹೋಮ್ ಟೂರನ್ನು ಎಕ್ಸ್ಪ್ಲೋರ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಒಂದಷ್ಟು ವಿಚಾರಗಳು, ಒಂದಷ್ಟು ಮೌಲ್ಯಗಳನ್ನು ನಿಮಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ. ಕ್ಯಾಮ್ರಾ ಪರ್ಸನ್ ದಯಾನಂದ್ KP ಜೊತೆ.